ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಸಮಾಲೋಚನೆ ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ಆವರ್ತಿ ಮೇಲೆ ಸ್ವಾಗತಿಸ್ತೇವೆ. ಪ್ರಿಯ ವೀಕ್ಷಕರೇ, ಆದಿಸಭೆ ಮತ್ತು ಈಗಿನ ಸಭೆ ಕುರಿತಾಗಿ ನಾವು ಬಹಳಷ್ಟು ವಿಚಾರಗಳನ್ನು ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ನಾವು ತಿಳ್ಕೊಳ್ತಾ ಇದ್ದೇವೆ. ಇದು ನಿಮಗೆ ಆಶೀರ್ವಾದವಾಯಿತು. ಅನೇಕ ವಿಚಾರಗಳನ್ನು ತಿಳ್ಕೊಳ್ತಿದ್ದಾರೆ ಎಂಬುದಾಗಿ ನಾವು ನೆನೆಸ್ಕೊಳ್ತೇವೆ. ದೇವರ ವಾಕ್ಯ ಹೇಳ್ತದೆ, ಜ್ಞಾನಹೀನರಾಗಿ ನನ್ನ ಜನರು ಅಳಿದು ಹೋಗ್ತಾ ಇದ್ದಾರೆ ಎಂಬುದಾಗಿ. ವಾಕ್ಯದ ಸರಿಯಾದ ಪ್ರಕಟಣೆ ಅಥವಾ ಸರಿಯಾದ ಆಲೋಚನೆ ಇಲ್ಲದಿದ್ದರೆ ಅಥವಾ ಅದರ ವಿಮರ್ಶೆ ಮಾಡದಿದ್ದರೆ ಅಥವಾ ಅದನ್ನು ತಿಳ್ಕೊಳ್ಳದಿದ್ದರೆ ನಾವು ನಾಶವಾಗಿ ಹೋಗುವ ಸಾಧ್ಯತೆ ಇರ್ತದೆ. ಆದ್ದರಿಂದ ದೇವರ ವಾಕ್ಯ ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ, ದೇವದರ್ಶಕರು ಇಲ್ಲದಿರುವಲ್ಲಿ ಜನರು ಅಂಕೆ ಮೀರಿ ನಡೆಯುತ್ತಾರೆ ಎಂಬುದಾಗಿ. ಅದರಿಂದ ವಾಕ್ಯದ ಸರಿಯಾದ ಆಳವಾದ ಪ್ರಕಟಣೆ ಹೊಂದುವಂಥದ್ದು ಪ್ರಾಮುಖ್ಯವಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಅನೇಕ ವಿಚಾರಗಳನ್ನು ನಾವು ಇದರ ಮೂಲಕವಾಗಿ ನಿಮ್ಮ ಮುಂದೆ ತರಲಿಕ್ಕೆ ಬಯಸ್ತೇವೆ. ಆದಿಸಭೆ ಈಗಿನ ಸಭೆ ನಮ್ಮದಲ್ಲಿ ಇದರ ವಿಷಯವಾಗಿ ಕಲಿಸಿಕೊಡುವುದಕ್ಕಾಗಿ ಅಥವಾ ಸಮಾಲೋಚನೆ ಮಾಡುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಬೆಂಗಳೂರಿಂದ ಬಂದಿರುವಂಥ ಪಾಸ್ಟರ್ ಪ್ರಸನ್ನ ಕುಮಾರ್ ಅವರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪಾಸ್ಟರ್, ಕಳೆದ ಸಂಚಿಕೆಯಲ್ಲಿ ಕೂಡ ನೀವು ನಮ್ಮೊಂದಿಗೆ ಬಂದು ಆದಿಸಭೆ ಮತ್ತು ಈಗಿನ ಸಭೆ ಕುರಿತಾಗಿ ನಾವು ಈ ಒಂದು ಕಾರ್ಯಕ್ರಮ ಮಾತಾಡುವಾಗ ನೀವು ಬಹಳಷ್ಟು ವಿಚಾರಗಳನ್ನು ಹೇಳಿದ್ದೀರಾ. ಸಭೆ ಎಂಬುದಾಗಿ ಹೇಳುವುದಾದರೆ ಅದು ಹೇಗೆ ಬಂತು ಮತ್ತು ಸಭೆಗೆ ಯಾರು ಬುನಾದಿ, ಸಭೆಗೆ ಮೂಲೆಗಳು ಯಾರು ಮತ್ತು ಸಭೆ ಹೇಗೆ ಬೆಳೆದು ಬಂತು, ಪವಿತ್ರಾತ್ಮದಿಂದ ಹೇಗೆ ನಡೆಸಲ್ಪಟ್ಟಿತ್ತು ಎಂಬುದಾಗಿ ಅನೇಕ ವಿಚಾರಗಳನ್ನು ನೀವು ಹೇಳಿದ್ದೀರ. ಪಾಸ್ಟರ್, ಅದೇ ರೀತಿಯಲ್ಲಿ ಇವತ್ತು ಸಭೆ ಎಂಬುದಾಗಿ ಹೇಳುವಾಗ ಒಂದು ವಿಶ್ವಾಸಿಯಾದವನಿಗೆ ಸಭೆಯ ಒಂದು ಮೌಲ್ಯ ಅಥವಾ ಸಭೆಯ ಮೌಲ್ಯತೆ ಬಗ್ಗೆ ನೀವು ಹೇಳ್ಬೋದು ಅಥವಾ ಪ್ರಾಮುಖ್ಯತೆ ಬಗ್ಗೆ? ಅದರ ಪ್ರಾಮುಖ್ಯತೆ ಖಂಡಿತವಾಗಲು ಸಾಮಾನ್ಯವಾಗಿ ನಾನು ಸಹ ಈ ಒಂದು ತಪ್ಪಿನಲ್ಲಿದ್ದವನು. ನಾನು ಯೇಸು ಕ್ರಿಸ್ತನ ನಂಬುವಾಗ ನಾನು ಒಂದು ಸಣ್ಣ ಮನೆಯಲ್ಲಿ ಆರಾಧನೆ ನಡೆಸುವಂಥ ನನ್ನ ಸಭಾಪಾಲಕರಿದ್ದರು. ಅವರು ಎಷ್ಟರ ಮಟ್ಟಿಗೆ ನನ್ನ ನಡೆಸಿದ್ರಂದರೆ, ಈವನ್ ದೇವರ ಸಭೆಗೆ ಹೋಗುವಂಥ ಅಗತ್ಯತೆಯೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ನಮ್ಮ ನಡೆಸಲಿಕ್ಕೆ ಪ್ರಾರಂಭಿಸಿದರು. ಈಗ ನಾವು 3 ವಿಧದ ಸಭೆ ಕಟ್ಟಡಗಳನ್ನ ನೋಡ್ತೀವಿ ಇವತ್ತು. ಆದರೆ ಸಭೆ ಅಂದರೆ ಬೈಬಲ್ ಪ್ರಕಾರ ಸಭೆ ಏನಪ್ಪ ಅಂದರೆ ವಿಶ್ವಾಸಿಗಳೇ ಸಭೆ, ಕಟ್ಟಡ ಅಲ್ಲ. ಕಟ್ಟಡ ಏನಕ್ಕೋಸ್ಕರ? ಆ ಸಭೆ ಒಂದು ಕಡೆ ಕೂತ್ಕೊಳ್ಳುವಾಗ ಬಿಸಿಲು ಬೀಳದೆ, ಗಾಳಿ ಬೀಳದೆ, ಚಳಿ ಬೀಳದೆ, ಮಳೆ ಬೀಳದೆ ಇದೆಲ್ಲವುಗಳಿಂದ ಸಂರಕ್ಷಿಸಲ್ಪಡಬೇಕನ್ನೋ ಒಂದೇ ಕಾರಣಕ್ಕಾಗಿ ಕಟ್ಟಡ. ಮತ್ತು ಅಷ್ಟು ಮಾತ್ರವಲ್ಲ, ನಮ್ಮ ಏಕಾಗ್ರತೆಯನ್ನು ಒಂದು ಕಡೆ ಇಡುವುದಕ್ಕಾಗಿ ಕಟ್ಟಡ ಬೇಕು. ಕಟ್ಟಡನೇ ಸಭೆ ಅಲ್ಲ, ಜನರಿದ್ರೇ ಸಭೆ, ಜನರಿಂದನೇ ಸಭೆ. ಆ್ಯಕ್ಚುಲಿ ಸಭೆ ಅನ್ನೋಂಥ ಪದ ಬರೋದೇ ಜನರ ಕೂಡುವಿಕೆಯಿಂದ. ಇವತ್ತು ಅದು ಬಿಲ್ಡಿಂಗ್ ಆಗಿ ಮಾರ್ಪಟ್ಟಿದೆ. ಆದರೆ ಈ ಸಭೆಯಾಗಿ ಸೇರುವಂಥದ್ದರ ಪ್ರಾಮುಖ್ಯತೆಯನ್ನು ನನ್ನ ಸಭಾಪಾಲಕರು ಎಲ್ಲೋ ಒಂದು ಕಡೆ ನನಗೆ ಅದನ್ನು ಅಲಕ್ಷ್ಯ ಮಾಡೋ ರೀತಿಯಲ್ಲಿ ಮಾಡಿದರು. ನಾನು ಸಹ ಅದರಲ್ಲಿದ್ದೆ. ಅದನ್ನು ಅಷ್ಟು ಪ್ರಾಮುಖ್ಯ ಅನ್ನಿಸಲಿಲ್ಲ. ಸಭೆಗೆ ಹೋಗಿಲ್ಲ ಅಂದರೆ ಏನು ಪ್ರಯೋಜನ, ಏನು ಪ್ರಾಬ್ಲಮ್ ಏನಿದೆ? ರಕ್ಷಣೆ ಹೊಂದಿದ್ವಲ್ಲ ಸಾಕು. ಇಲ್ಲ, ರಕ್ಷಣೆ ಅನ್ನೋದು ಎಲ್ಲಿ ಬೇಕಾದ್ರೂ ನಾವು ಹೊಂದಿಕೊಳ್ಬೋದು. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ಏನು ಮಾಡಿದ್ರಂತೆ, ಒಂದು ದಿನ ಸುಸೈಡ್ ಮಾಡ್ಕೊಳ್ಬೇಕಂತೇಳಿ ಹೋಗ್ತಾ ಇದ್ರಂತೆ. ಆದರೆ ಆ ಸುಸೈಡ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಕಾದ್ರೆ, ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಕಂತೇಳಿದ್ದಾಗ ಆತನೇನು ಮಾಡ್ತಾನೆ, ರೈಲು ಹಳಿಯಲ್ಲಿ ಹೋಗಿ ಬಿದ್ದು ಸಾಯ್ಬೇಕೆಂಬುದಾಗಿ ಹೋಗ್ತಾ ಇರ್ತಾರೆ. ಆದರೆ ಆ ಹಳಿಯಲ್ಲಿ ಅಂದರೆ ಆ ಮಾರ್ಗದಲ್ಲಿ ಅದಕ್ಕಿಂತ ಮೊದಲು ಒಂದು ಘಟನೆ ನಡೆದಿರ್ತದೆ. ಏನು ಘಟನೆ ನಡೆದಿರ್ತದಪ್ಪ ಅಂದರೆ, ಒಂದು ದಿನ ಎಲ್ಲ ಈ ನಮ್ಮ ಸೈನಿಕರು ಒಂದು ರೈಲಿನಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡ್ತಿರುವಾಗ ಸೈನಿಕರು ದೇಶವನ್ನು ಕಾಯುತ್ತಾರೆ ಎಂಬುದು ಎಷ್ಟು ಸತ್ಯವೋ, ಅವರು ಅಷ್ಟೇ ಎಂಜಾಯ್ ಅಂದರೆ ಭಾಳ ಸಂತೋಷವಾಗಿ ಲವಲವಿಕೆಯಿಂದ ತಮಾಷೆಗಳು ಮಾಡ್ತಾರೆ ಅನ್ನೋದು ಸತ್ಯ. ಅವ್ರು ಭಾಳ ತಮಾಷೆಯಾಗಿರ್ತಾರೆ, ಯಾಕಂದರೆ ಅವ್ರಿಗೆ ಭಾಳಷ್ಟು ಒತ್ತಡಗಳಿರ್ತವೆ, ಕುಟುಂಬಗಳನ್ನ ಬಿಟ್ಟು ಹೋಗಿರ್ತಾರೆ. ಇವೆಲ್ಲ ಬಿಟ್ಟು ಹೋದದ್ರಿಂದ ಅವ್ರೇನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಮನೋರಂಜನೆಗೆ ಅವ್ರೇನು ಮಾಡ್ತಾರೆ, ಮೊರೆ ಹೋಗ್ತಾರೆ. ಈ ಸಮಯದಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಬೈಬಲ್ ಓದ್ಕೊಂಡು ಕೂತ್ಕೊಂಡಿರ್ತಾರೆ. ಎಲ್ಲರೂ ತಮಾಷೆ ಮಾಡಿಕೊಂಡು ಇದ್ದಾಗ ಬೈಬಲ್ ಓದ್ಕೊಂಡು ಕೂತ್ಕೊಂಡಿರ್ತಾರೆ. ಕೂತ್ಕೊಂಡಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಆ ವ್ಯಕ್ತಿಯನ್ನು ನೋಡಿ ಇವ್ರು ತಮಾಷೆ ಮಾಡಿ ಎಷ್ಟು ರೇಗಿಸಿದ್ರು ಸಹ ಅವ್ನು ಬೈಬಲ್ ಬಿಟ್ಟು ಬರೋದಿಲ್ಲ. ಆ ಟೈಮಲ್ಲಿ ಏನು ಮಾಡ್ತಾರೆ, ಬೈಬಲ್ನ ಕಿತ್ತು ಹಳಿಯಿಂದ ಬೀಸಾಡ್ಬಿಡ್ತಾರೆ. ಬೀಸಾಡಿದಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಅವರು ಹೊರಟೋಗ್ಬಿಡ್ತಾರೆ. ಅವನೊಬ್ಬ ವಿಶ್ವಾಸಿ ಆಗಿದ್ದರಿಂದ ಯಾರ ಮೇಲೂ ಕೋಪಗೊಳ್ಳದೆ ಸುಮ್ಮನಾಗ್ಬಿಡ್ತಾರೆ. ಈ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ಬೇಕಂತೇಳಿ ಹೋಗ್ತಾ ಇರ್ತಾರಲ್ಲ,
ನಾನು ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಹೋಗ್ತಾ ಇದ್ರಲ್ಲ, ಆ ಹೋಗ್ತಿರುವಂಥ ವ್ಯಕ್ತಿ ಆ ಪುಸ್ತಕವನ್ನು ನೋಡಿ ಏನು ಈ ಪುಸ್ತಕ ಎಂಬುದಾಗಿ ಓದ್ಲಿಕ್ಕೆ ಪ್ರಾರಂಭಿಸಿದಾಗ ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯದ 16ನೇ ವಚನ ಸಿಕ್ಕು ಅವನು ರಕ್ಷಣೆ ಹೊಂದಿ ಮನೆಗೆ ಹೊರಟು ಹೋದಂತೆ. ರಕ್ಷಣೆ ಅನ್ನೋದು ಸಭೆಯಲ್ಲಿ ಆಗ್ಬೇಕಂತಿಲ್ಲ, ಸಭೆಯಲ್ಲಿ ರಕ್ಷಣೆ ಆಗೋದಿಲ್ಲ. ಹಾಗಾದರೆ ಸಭೆಯಲ್ಲಿ ಏನಾಗ್ತದೆ, ಸಭೆಯಾಗಿ ಕೂಡಿಕೊಳ್ಳುವಾಗ ಏನಾಗ್ತದೆ, ಇದು ಬಹಳ ಪ್ರಾಮುಖ್ಯವಾದದ್ದು. ನೋಡಿ, ಬೈಬಲಲ್ಲಿ 2 ವಿಧದ ದೇವರ ಇರುವಿಕೆ ಇದೆ. ಒಂದನೇದು ಬಂದು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ. ನಿಮ್ಮ ಸಂಗಡ ಅಂದರೆ ಜೊತೆ ಅಂತೇಳಿ, ಜೊತೆ ಅಂತೇಳಿ. ಈಗ ಎಲ್ಲಿ ನನ್ನ ಹೆಸರಿನಲ್ಲಿ 2-3 ಸೇರಿರ್ತಾರೋ ಅವರ ಮಧ್ಯದಲ್ಲಿ ನಾನು ಇರ್ತೇನೆ ಅಂತ ದೇವರು ಹೇಳಿದ್ದಾರೆ. ಹಾಗೆ ನಾವು ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯಕ್ಕೆ ಹೋಗೋದಾದರೆ ಸದಾಕಾಲ ನಿಮ್ಮೊಳಗೆ, ಅಂದರೆ ನಿಮ್ಮ ಸಂಗಡ ಪವಿತ್ರಾತ್ಮನಿರ್ತಾರೆ, ಸದಾಕಾಲ ನಿಮ್ಮ ಜೊತೆ ಇರ್ತಾರೆ. ಆತನೆಲ್ಲಿರ್ತಾನೆ? ನಿಮ್ಮೊಳಗಿರ್ತಾನೆ. ಈಗ ಒಳಗೆ, ಸಂಗಡ, ಮಧ್ಯದಲ್ಲಿ ಬರುವಾಗ 3 ಸ್ಥಳಗಳು ಬೇರೆ ಬೇರೆ ಇದ್ದಾವೆ. ನಾನು ಅದನ್ನು ಹೀಗೆ ವಿವರಿಸ್ತೇನೆ. ಒಬ್ಬ ವ್ಯಕ್ತಿ ಪವಿತ್ರವಾಗಿ ಜೀವಿಸುವಾಗ, ಖಂಡಿತವಾಗಲೂ ರಕ್ಷಣೆ ಹೊಂದುವಾಗ ಅವನೊಳಗೆ ಪವಿತ್ರಾತ್ಮ ಅಥವಾ ದೇವರು ವಾಸ ಮಾಡ್ತಾರೆ. ಒಬ್ಬ ವ್ಯಕ್ತಿ ಖಂಡಿತವಾಗಲೂ ಪಾಪದ ಜೀವಿತಕ್ಕೆ ಅವನು ದಾಸನಾಗೋದಾದರೆ ಆತನು ನಮ್ಮ ಸಂಗಡ ಇರ್ತಾನೆ. ಯಾಕಂದರೆ ಆತ ನಮಗೆ ರಕ್ಷಣೆ ಕೊಟ್ಟಿದ್ದಾನೆ. ಅದು 2-3 ಸೇರುವಾಗ ಆತನ ಮಧ್ಯದಲ್ಲಿ ಇರ್ತೀನಿ ಅಂತ ಹೇಳುವಾಗ ಸಭೆಯಾಗಿ ಸೇರುವಂಥದ್ದು. ಕೆಲವು ಟೈಮು ನಾವು ಒಂಟಿಯಾಗಿದ್ದಾಗ ದೇವರನ್ನು ಅನುಭವಿಸದೇ ಇದ್ದಾಗ ನಾವು ಸಭೆಯಾಗಿ ಸೇರುವಾಗ ದೇವರನ್ನು ಅನುಭವಿಸುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಯಾಕೆ ಸಭೆಯನ್ನು ಸೇರಿಕೊಳ್ಬೇಕಂತ ಹೇಳಿದ್ರೆ ಹೆಚ್ಚಿನ ಭಾಗ ಅಲ್ಲಿ ಬಂದು ನಾವು ದೇವರನ್ನ ಅನುಭವಿಸ್ತೇವೆ. ನಾವು ದೇವರ ಸಾನ್ನಿಧ್ಯವನ್ನು ಬಹಳಷ್ಟು ನಾವು ಅನುಭವಿಸ್ತೇವೆ. ಅದಕ್ಕೆ ಇಲ್ಲಿ ಮಾಡುವುದು ದೊಡ್ಡ ತಪ್ಪೇನಪ್ಪ ಅಂತ ಹೇಳಿದ್ರೆ ಹೆಚ್ಚಿನ ಭಾಗ ವಿಶ್ವಾಸಿಗಳು ಜೊತೆಗಿರುವಂಥ ಯೇಸು ಕ್ರಿಸ್ತನ ತಿಳಿದುಕೊಳ್ಳದೆ ಸಭೆಯಲ್ಲಿರುವಂಥ ಯೇಸು ಕ್ರಿಸ್ತನ ತಿಳ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾರೆ. ಜೊತೆಗಿರುವಂಥ ಯೇಸು ಕ್ರಿಸ್ತನ ತಿಳಿದುಕೊಳ್ಳುವಾಗಲೇ ನಮಗೆ ಸಭೆಯಲ್ಲಿರುವಂಥ ಯೇಸು ಕ್ರಿಸ್ತನ ಪ್ರಕಟವಾಗಲಿಕ್ಕೆ ಸಾಧ್ಯ. ಕೆಲವೊಂದು ಟೈಮ್ ಜೊತೆಗಿರುವಂಥ ಯೇಸು ಕ್ರಿಸ್ತನ ತಿಳಿದೇ ಹೋದರೆ ಸಭೆಯಲ್ಲಿರುವಂಥ ಯೇಸು ಕ್ರಿಸ್ತನ ಯಾವಾಗಲೂ ತಪ್ಪಾಗಿ ಕಾಣಿಸ್ಕೊಳ್ತಾನೆ. ಅಲ್ಲಿ ಮಾಡೋ ಪ್ರಸಂಗ ತಪ್ಪಾಗಿ ಕಾಣಿಸ್ತದೆ, ಅಲ್ಲಿ ನಡ್ಕೊಳ್ಳೋದು ವಿಧಗಳನ್ನು ತಪ್ಪಾಗಿ ಕಾಣಿಸ್ತದೆ, ಎಲ್ಲ ತಪ್ಪಾಗಿ ಹೋಗ್ತಾ ಇರ್ತದೆ. ಯಾಕೆ ಒಬ್ಬ ವ್ಯಕ್ತಿ ಸಭೆಯಾಗಿ ಬರಬೇಕಪ್ಪ ಅಂತ ಹೇಳಿದ್ರೆ ಫಸ್ಟ್ ಅವನು ಬರಬೇಕಾ ಅಂತ ವಿಷಯ ಏನಪ್ಪ ಅಂತ ಹೇಳಿದ್ರೆ ಅವನು ದೇವರನ್ನು ಅನುಭವಿಸೋದಕ್ಕೋಸ್ಕರವಾಗಿ. ಈಗ ನೋಡ್ರಿ, ನಾವು 1 ಕೊರಿಂಥ ಪತ್ರಿಕೆ 3ನೇ ಅಧ್ಯಾಯದ 9ನೇ ವಚನಕ್ಕೆ ನಾವು ಹೋಗುವಾಗ ಅಲ್ಲಿ ನಾವು ಹೇಳ್ತೇವೆ, ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು ದೇವರ ಕಟ್ಟಡವೂ ಆಗಿದ್ದೀರಿ. ದೇವರ ಹೊಲ, ದೇವರ ಕಟ್ಟಡ ಅಂದರೆ ದೇವರ ಹೊಲ ಅನ್ನುವಾಗ ಆ ಹೊಲ ಏನು ಮಾಡಬೇಕು, ಯಾರಿಗೆ ಬೆಳೆ ಕೊಡಬೇಕದು? ಹೊಲ ಖಂಡಿತವಾಗ್ಲೂ ದೇವರಿಗೆ ಬೆಳೆ ಕೊಡಬೇಕದು. ಒಂದು ಸಾರಿ ಯಾರೋ ಒಬ್ಬ ನನಗೆ ಹೀಗೆ ಹೇಳಿದರು, ಏನಪ್ಪ ಅಂತ ಹೇಳಿದ್ರೆ ಮಳೆ ಹನಿ ಬೀಳ್ತಾ ಇತ್ತಂತೆ. ಮಳೆ ಹನಿ ಬೀಳ್ತಿರುವಾಗ ಅದೇನು ಮಾಡ್ತಂತೆ, ಈ ಗಲೀಜಲ್ಲಿ ಬಿತ್ತಂತೆ. ಆ ನಂತರದಲ್ಲಿ ಅಲ್ಲಿ ನಿಂತು ಹೋಯ್ತಂತೆ. ಇನ್ನೊಂದು ಕಡೆ ಹೋಗಿ ಅದು ಮಳೆ ಹನಿ ಬೀಳಲಿಕ್ಕೆ ಪ್ರಾರಂಭಿಸ್ತಂತೆ, ಕೆಸರಲ್ಲಿ ಬೀಳಲಿಕ್ಕೆ ಪ್ರಾರಂಭಿಸ್ತಂತೆ, ಅಲ್ಲಿ ನಿಂತು ಹೋಯ್ತು. ಇನ್ನೊಂದು ಕಡೆ ಮಳೆ ಮುಂದೆ ಹೋಗಿ ಅದೇನು ಮಾಡ್ತಪ್ಪ ಅಂತ ಹೇಳಿದ್ರೆ ಒಂದು ಮರದ ಮೇಲೆ ಬಿದ್ದಾಗ ಮುತ್ತಿನ ಹನಿಗಳ ಆ ರೀತಿಯಲ್ಲಿ ಆ ಮರದ ಮೇಲೆ ಬೀಳಲಿಕ್ಕೆ ಪ್ರಾರಂಭಿಸ್ತಂತೆ. ಅದು ಅಲ್ಲಿ ನಿಂತು ಹೋಯಿತು. ಆ ನಂತರದಲ್ಲಿ ಅದೇನಾಯ್ತಪ್ಪ ಅಂತ ಹೇಳಿದ್ರೆ ಅದು ಒಂದು ಸಮುದ್ರದಲ್ಲಿ ಹೋಗಿ ಸೇರಿಕೊಳ್ಳುವಾಗ ಅಲ್ಲಿ ಮುತ್ತುಗಳಾಗಿ ಮಾರ್ಪಡ್ತಂತೆ. ಒಂದೇ ಮಳೆ, ಬಿದ್ದಂಥ ಸ್ಥಳಗಳು ಬೇರೆ, ಆದರೆ ಬಿದ್ದಂಥ ಸ್ಥಳಗಳಲ್ಲಿ ಅದೇನಾಯ್ತಪ್ಪ ಅಂತ ಹೇಳಿದ್ರೆ ಅದೇ ವಿಧವಾದಂಥ ಸ್ವಭಾವಗಳನ್ನು ಹೊರ ಹಾಕಲಿಕ್ಕೆ ಸಾಧ್ಯ. ಗಲೀಜಲ್ಲಿ ಒಂದು ವೇಳೆ ಆ ಮಳೆ ಹನಿ ಬಿದ್ದರೆ ಖಂಡಿತವಾಗಲೂ ಗಲೀಜನ್ನೇ ಹೊರಗೆ ಸಿಡಿಸ್ಲಿಕ್ಕೆ ಸಾಧ್ಯ. ಕೆಸರಲ್ಲಿ ಅದು ಬೀಳೋದಾದರೆ ಅದು ಖಂಡಿತವಾಗ್ಲೂ ಅದು ಕೆಸರನ್ನೇ ಸಿಡಿಸ್ಲಿಕ್ಕೆ ಸಾಧ್ಯ. ಮರದ ಮೇಲೆ ಬೀಳೋದಾದರೆ ಮುತ್ತಿನ ಹನಿಗಳಾಗಿ ಇನ್ನೊಬ್ಬರಿಗೆ ತಂಪು ಕೊಡುವಂಥ ಹನಿಗಳನ್ನು ಕಾಣಿಸ್ಲಿಕ್ಕೆ ಸಾಧ್ಯ. ಸಮುದ್ರದಲ್ಲಿ ಬೀಳುವಾಗ ಅದು ಮುತ್ತುಗಳಾಗಿ ಹೊರ ಬರಲಿಕ್ಕೆ ಸಾಧ್ಯ. ನಾನು ಯಾಕೆ ಈ ಮಾತು ಹೇಳ್ತೀನಪ್ಪ ಅಂದರೆ ನಾವು ಯಾರ ಸಹವಾಸ ಮಾಡ್ತೀವೋ ಅದೇ ನಮಗೆ ಬರಲಿಕ್ಕೆ ಸಾಧ್ಯ ಇದೆ. ಸಭೆಯಾಗಿ ನಾವು ಯಾಕೆ ಸೇರಬೇಕಪ್ಪ ಅಂತ ಹೇಳಿದ್ರೆ ಸಭೆ ದೇವರ ಹೊಲವು ದೇವರ ಕಟ್ಟಡ ಆಗಿರೋ ದೇವರ ಹೊಲ ಆಗಿರುವಾಗ ಈಗ ನಾವು ಒಂದು ಹೊಲವನ್ನು ತಗೊಂಡಾಗ ಅದು ನಮಗೆ ಅದು ಬೆಳೆ ಕೊಡಬೇಕೆಂಬುದಾಗಿ ಬಯಸ್ತೇವೆ. ನಾವು ಬೆಳೆ ಕೊಡೋದಂದ್ರೆ ಏನು? ಬೆಳಿಬೇಕು, ಬೆಳೆದಾಗಲೇ ಅದು ಬೆಳೆ ಕೊಡಲಿಕ್ಕೆ ಸಾಧ್ಯ, ಬೆಳೆದಾಗಲೇ ಅದು ಬೆಳೆ ಕೊಡಲಿಕ್ಕೆ ಸಾಧ್ಯ. ಹಾಗಾಗಿ ಅಲ್ಲಿ ವಾಕ್ಯ ಹೇಳ್ತದೆ ಏನಪ್ಪ ಅಂತ ಹೇಳಿದ್ರೆ ನಾವು ದೇವರ ಹೊಲ ಅಂದಾಗ ನಾವು ದೇವರಿಗಾಗಿ ಬೆಳವಣಿಗೆ ಆಗಬೇಕು, ವೃದ್ಧಿ ಆಗೋದೇ ಅಲ್ಲಿ. ದೇವರ ಕಟ್ಟಡ ಅಂತ ಹೇಳುವಾಗ ಅದರ ಅರ್ಥ ಯಾವುದೇ ಕಟ್ಟಡವನ್ನು ಅರ್ಧಕ್ಕೆ ನಿಲ್ಲಿಸಿಬಿಡೋದಿಲ್ಲ. ನಾವು ಕಟ್ಟಡವನ್ನು ಯಾವಾಗಲೂ ಪೂರ್ತಿ ಮಾಡಬೇಕಂತ ಬಯಸ್ತೇವೆ. ಒಂದು ವೇಳೆ ಅರ್ಧಕ್ಕೆ ಕಟ್ಟಡ ನಿಂತ್ಕೊಂಡು ಹೋಯ್ತಪ್ಪ ಅಂದರೆ 2 ಕಾರಣಕ್ಕಾಗಿ. ಒಂದು, ದರಿದ್ರ ಇರ್ಬೋದು, ಎರಡನೇದು ಅಲ್ಲಿ ದೆವ್ವಗಳ ವಾಸ ಇರ್ಬೋದು. ಒಂದು ಕಟ್ಟಡ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ. ಈಗ ದೇವರ ಹೊಲವು ದೇವರ ಕಟ್ಟಡವು ಅನ್ನುವಾಗ ಆ ಸಭೆಯಲ್ಲಿ ಏನಾಗ್ತದಪ್ಪ ಅಂದರೆ ಪರಿಪೂರ್ಣತೆ ಇರ್ತದೆ, ಬೆಳವಣಿಗೆ ಇರ್ತದೆ. ಹೊಲ ಅನ್ನುವಾಗ ಬೆಳವಣಿಗೆ, ಕಟ್ಟಡ ಅನ್ನುವಾಗ ಪರಿಪೂರ್ಣತೆ. ಒಬ್ಬ ನಿಜವಾದಂಥ ವಿಶ್ವಾಸಿಯ ಬೆಳವಣಿಗೆಯಲ್ಲಿ ಪ್ರಾರಂಭವಾಗ್ತಂದರೆ ಸಭೆಯಲ್ಲಿ ಪ್ರಾರಂಭವಾಗ್ತದೆ.
ಈ ಸಂಚಿಕೆಯನ್ನು ನೋಡುವಂಥ ದೇವಜನರಿಗೆ ನಾನು ಹೇಳುವಂಥ ಆಲೋಚನೆ, ಎಷ್ಟಾಗಿ ನೀವು ಸಭೆಯೊಟ್ಟಿಗೆ ದೇವಜನರೊಟ್ಟಿಗೆ ಅಂಟಿಕೊಂಡಿರ್ತೀರೋ ಅಷ್ಟಾಗಿ ನೀವು ಆತ್ಮಿಕವಾಗಿ ಬೆಳೀಲಿಕ್ಕೆ ಸಾಧ್ಯ. ಬರೇ ಭಾನುವಾರ ಕ್ರೈಸ್ತರು ಮಾತ್ರವಾಗಿದ್ದು, ಬರೇ ವಾರಕ್ಕೆ ಮಾತ್ರ ಕ್ರೈಸ್ತರಾಗಿದ್ದು, ಅಥವಾ ನಾವೊಂದು ಪ್ರಾರ್ಥನೆ ಕೂಟಕ್ಕೆ ಮಾತ್ರ ಕ್ರೈಸ್ತರಾಗಿದ್ದರೆ ನಾವು ಖಂಡಿತವಾಗ್ಲೂ ಆತ್ಮಿಕವಾಗಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ನಾವು ಸಭೆ, ಸಭಾಪಾಲಕನು, ದೇವಜನರು, ಪ್ರಾರ್ಥನೆಗಳು ಐಕ್ಯವಾಗಿರ್ಬೇಕು. ನಾವು ಅದಕ್ಕೆ ಆದಿಸಭೆಯವರು ನಿರತರಾಗಿದ್ದರು. ಅವರು ಅದರಲ್ಲಿ ನಿರತರಾಗ್ಬಿಟ್ಟಿದ್ರು. ಅಪೋಸ್ತಲರ ಬೋಧನೆಯಲ್ಲಿಯೂ, ಪ್ರಾರ್ಥನೆಯಲ್ಲಿಯೂ, ರೊಟ್ಟಿ ಮುರಿಯೋದ್ರಲ್ಲಿಯೂ ಅವ್ರು ನಿರತರಾಗ್ಬಿಟ್ಟಿದ್ರು ಅಂತ ನಾವು ನೋಡ್ತೇವೆ. ಆದ್ರಿಂದಲೇ ಆಗಿನ ಕಾಲದಲ್ಲಿ ಅವ್ರು ಆ ರೀತಿಯಲ್ಲಿ ಪ್ರಗತಿ ಕಂಡ್ರು. ನಾನು ಹೇಳೋದಿಷ್ಟೇ, ಖಂಡಿತವಾಗ್ಲೂ ಒಬ್ಬ ವಿಶ್ವಾಸಿಗೆ ಆ ಸಭೆಯ ಪ್ರಯೋಜನ ಏನಂತ ನೋಡುವಾಗ ಅದು ಅವನ್ನ ಬೆಳೆಸ್ತದೆ. ಯಾವ ಮಟ್ಟಿಗೆ ಅಂತ ಹೇಳಿದ್ರೆ ಅದು ನಮಗೆ ಎಫೆಸ ಪತ್ರಿಕೆ ಸ್ಪಷ್ಟವಾಗಿ ಬೋಧಿಸ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ರ ನಂತರ ಓದ್ರಿ. ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ, ಸಭೆಯ ಸೇವೆಗೋಸ್ಕರವೂ, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ಯಾರನ್ನ ಅನುಗ್ರಹಿಸಿದನು? 11ನೇ ವಚನದಲ್ಲಿ ಹೇಳಲ್ಪಟ್ಟಂತ ಅಪೋಸ್ತಲರು, ಸುವಾರ್ತಿಕರು, ಮತ್ತೆ ನಾವು ಸಭಾಪಾಲಕರು, ಮತ್ತೆ ಯಾರು ನೋಡ್ತೀವಿ? ಉಪದೇಶಗಳನ್ನ ನಾವು ನೋಡ್ತೇವೆ. ಇವರೆಲ್ಲ ಪ್ರವಾದಿಗಳು, ಇವರೆಲ್ಲರೂ ಏನಕ್ಕೆಪ್ಪ ಅಂತ ಹೇಳಿದ್ರೆ ಸಭೆಯ ವೃದ್ಧಿ ಯಾವ ಮಟ್ಟಿಗೆ ಅಂತ ಹೇಳಿದ್ರೆ ಕ್ರಿಸ್ತನ ಪರಿಪೂರ್ಣತೆಗೆ ನಾವು ಸಾಗುವ ತನಕ ಇವರೆಲ್ಲರೂ ಬೆಳೆಸೋದಕ್ಕೋಸ್ಕರವಾಗಿ ಕೊಡಲ್ಪಟ್ಟಿದ್ದಾರೆ. ನಾನು ಹೇಳೋದಿಷ್ಟೇ, ಒಂದು ಸಭೆಯಲ್ಲಿ ಒಳ್ಳೆ ಮ್ಯೂಸಿಕ್ ಇದೆಯಲ್ಲೋ ಗೊತ್ತಿಲ್ಲ, ಒಂದು ಸಭೆಯಲ್ಲಿ ಎಸಿನೂ ಇರಲಿಕ್ಕಿಲ್ಲ, ಒಂದು ಸಭೆಯಲ್ಲಿ ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಇರಲಿಕ್ಕೂ ಇಲ್ಲ. ಆ ಸಭೆಗೆ ಹೋಗ್ತಿರೋ ಬಿಡ್ತಿರೋ ಅದು ಅವರವರಿಗೆ ಬಿಟ್ಟಿದ್ದು. ಆದರೆ ನಾನು ಹೇಳೋದಿಷ್ಟೇ, ಒಂದು ಸಭೆಗೆ ಹೋದಾಗ ನಾನು ಆತ್ಮಿಕವಾಗಿ ಬೆಳಿಬೇಕು. ನನ್ನ ಬೆಳವಣಿಗೆ ದಿನದಿಂದ ದಿನಕ್ಕೆ ಬೆಳೀತಾ ಹೋಗಬೇಕು. ನನ್ನ ನಂಬಿಕೆಯಲ್ಲಿ ಬೆಳವಣಿಗೆ ಆಗಬೇಕು, ನನ್ನ ಪ್ರಾರ್ಥನೆಯಲ್ಲಿ ಬೆಳವಣಿಗೆ ಆಗಬೇಕು, ಭಕ್ತಿಯಲ್ಲಿ ಬೆಳವಣಿಗೆ ಆಗಬೇಕು, ಜ್ಞಾನದಲ್ಲಿ ಬೆಳವಣಿಗೆ ಆಗಬೇಕು, ಆಶೀರ್ವಾದದಲ್ಲಿ ಬೆಳವಣಿಗೆ ಆಗಬೇಕು, ಎಲ್ಲ ವಿಷಯದಲ್ಲಿ ನಾನು ಬೆಳವಣಿಗೆ ಆಗ್ತಾ ಹೋಗಬೇಕು. ಇವತ್ತು ಭಾಳಷ್ಟು ಸಮಸ್ಯೆ ಏನಪ್ಪ ಅಂದರೆ, ಭಾಳಷ್ಟು ಜನರು ಚರ್ಚಿಗೆ ಹೋಗ್ತಾರೆ. ಎಷ್ಟು ವರ್ಷ ಚರ್ಚಲ್ಲಿ ನೀನು ನಂಬ್ಕೊಂಡಿದ್ಯಾ ಅಂತ ಕೇಳಿದರೆ, ಈಗ ಇಲ್ಲಿ ಸಾಮಾನ್ಯವಾಗಿ ಭಾಳಷ್ಟು ಟ್ರೆಡಿಷ್ನಲ್ ಕ್ರೈಸ್ತರು ಇಲ್ಲಿದ್ದಾರೆ. ಆದರೆ ನಮ್ಮ ಕಡೆಗೆ ನಾವು ಹೋಗುವಾಗ ಅಲ್ಲಿ ಖಂಡಿತವಾಗ್ಲೂ ಎಲ್ಲ ಹೊಸದಾಗಿ ನಂಬುವಂಥವ್ರು. ಈವನ್ ನಾನು ಸಹ ಹೊಸದಾಗಿ ನಂಬಿರುವಂಥವ್ರು. ನಾನು ಸಾಂಪ್ರದಾಯ ಅಂದರೆ ನಾವು ಮೂಲತಃ ನಾವು ಕ್ರೈಸ್ತರಾಗಿ ಬರಲಿಲ್ಲ. ನಾವು ಹೀಗಿರುವಾಗ ನಮ್ಮ ಕಡೆ ನಾವು ಪ್ರಶ್ನೆ ಕೇಳೋದಾದರೆ 10 ವರ್ಷವಾಗಿ ನಾನು ನಂಬ್ಕೊಂಡಿದ್ದೇನೆ, 20 ವರ್ಷವಾಗಿ ನಂಬ್ಕೊಂಡಿದ್ದೇನೆ, 30 ವರ್ಷವಾಗಿ ನಂಬ್ಕೊಂಡಿದ್ದೇನೆ ಅಂತ ಹೇಳ್ತಾರೆ. ಪ್ರಶ್ನೆ ಏನಪ್ಪ ಅಂದರೆ 10, 20, 30 ಪ್ರಶ್ನೆ ಅಲ್ಲ, ಎಷ್ಟಾಗಿ ನಾನು ಬೆಳೆದಿದ್ದೇನೆ ಅನ್ನೋದು ಭಾಳ ಪ್ರಾಮುಖ್ಯ. ಬೆಳಿಬೇಕು. ಯಾಕಂದರೆ ದೇವರ ಹೊಲವು, ದೇವರ ಕಟ್ಟಡ ಅನ್ನುವಾಗ, ದೇವರ ಹೊಲ ಅನ್ನುವಾಗ ಬೆಳವಣಿಗೆ ಸೂಚಿಸೋದಾದರೆ ಆತನ ಕಟ್ಟಡ ಅನ್ನುವಾಗ ಪರಿಪೂರ್ಣತೆಯನ್ನು ಸೂಚಿಸ್ತದೆ. ಒಂದು ಕಟ್ಟಡ ನಾವು ಯಾವುದು ಅರ್ಧ ಮಾಡಿ ಬಿಡೋದಿಲ್ಲ. ನಾವು ಆ ಪರಿಪೂರ್ಣತೆಗೆ ಅವನು ಸಾಗಿ ಹೋಗ್ಬೇಕಂದ್ರೆ ಪ್ರತಿ ಸಭೆಯನ್ನು ಬಿಟ್ಟು ಹೋಗ್ಲಿಕ್ಕೆ ಒಂದೇ ಕಾರಣ ಇರಬೇಕು. ಆ ಕಾರಣ ಏನಾಗಿರ್ಬೇಕು ಗೊತ್ತಾ? ಆತ್ಮಿಕವಾದ ಬೆಳವಣಿಗೆ ಇಲ್ಲದೆ ಹೋದರೆ ಮಾತ್ರ. ಆತ್ಮಿಕವಾದ ಬೆಳವಣಿಗೆ ಆ ಸಭೆಯಲ್ಲಿ ಇಲ್ವಾ? ಅಲ್ಲಿ ಹೋಗದಿದ್ರು ತೊಂದರೆ ಇಲ್ಲ. ಆದರೆ ಎಲ್ಲೂ ಸಭೆಯಲ್ಲಿ ಹೋಗಬೇಕು. ಸಭೆಗೆ ಯಾಕೆ ಹೋಗ್ಬೇಕಪ್ಪ ಅಂತ ಹೇಳಿದ್ರೆ, ಸಭೆಯಲ್ಲಿ ನಮಗೆ ದೇವರ ಸಾನ್ನಿಧ್ಯ ಹೆಚ್ಚಾಗಿ ನಾವು ಅನುಭವಿಸಲಿಕ್ಕೆ ಸಾಧ್ಯ. ಹಾಗಾಗಿ ಸಭಾಪಾಲಕನ ಮತ್ತು ಪ್ರಾರ್ಥನೆಗಳ ಮತ್ತು ವಿಶ್ವಾಸಿಗಳ ಐಕ್ಯತೆ ನಾವು ಕಳ್ಕೊಳ್ಳೇಬಾರ್ದು. ಮತ್ತು ಅಷ್ಟು ಮಾತ್ರವಲ್ಲ, ಪ್ರತಿ ಸಭೆಯಲ್ಲಿ ಪ್ರತಿ ವಿಶ್ವಾಸಿಯ ಒಂದು ಗುರಿ ಏನಾಗಿರ್ಬೇಕಪ್ಪ ಅಂದರೆ ಅವನು ಬೆಳವಣಿಗೆ ಆಗಿರಬೇಕು. ಪ್ರತಿ ಸಭಾಪಾಲಕನ ಗುರಿ ಏನಾಗಿರ್ಬೇಕಪ್ಪ ಅಂದರೆ ಬೆಳೆಸೋದಾಗಿರಬೇಕು. ಇವತ್ತು ನಾವು ಕಾಂಗ್ರಿಗೇಷನ್ ನೋಡ್ತೀವಿ, ಆದರೆ ಬೆಳವಣಿಗೆ ನೋಡೋದಿಲ್ಲ. ಸಭೆಯ ಬೆಳವಣಿಗೆ ನೋಡ್ತೀವಿ, ಆತ್ಮಿಕ ಬೆಳವಣಿಗೆ ನೋಡೋದಿಲ್ಲ ನಾವು. ಇವತ್ತು ನಿಜವಾಗ್ಲೂ ಒಂದು ಸಭೆಯ ಬೆಳವಣಿಗೆ ಏನಾಗಿರ್ಬೇಕಪ್ಪ ಅಂದರೆ ಆತ್ಮಿಕ ಬೆಳವಣಿಗೆಯೂ ಮತ್ತು ಸಂಖ್ಯೆಯಲ್ಲಿಯೂ ಬೆಳವಣಿಗೆ ಆಗಬೇಕು. ಯಾವಾಗ ಆತ್ಮಿಕವಾದಂಥ ಬೆಳವಣಿಗೆ ಆಗ್ತದೋ ಸಂಖ್ಯೆಯಲ್ಲಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ಒಂದು ಸಭೆ ಆರೋಗ್ಯಯುತವಾಗಿರಬೇಕಾದ್ರೆ ಫಸ್ಟ್ ಆತ್ಮಿಕವಾಗಿ ಬೆಳವಣಿಗೆ ಆಗಬೇಕು, ಆ ನಂತರದಲ್ಲಿ ಸಂಖ್ಯೆಯಲ್ಲಿ ಬೆಳವಣಿಗೆ ಆದರೆ ಆರೋಗ್ಯಯುತವಾದ ಸಭೆ ಆಗಿರ್ತದೆ. ಇಲ್ಲದೆ ಹೋದರೆ, ಆತ್ಮಿಕವಾಗಿ ಬೆಳವಣಿಗೆ ಇಲ್ಲದೆ ಹೋದರೆ, ಸಂಖ್ಯೆಯಲ್ಲಿ ಬೆಳೀತಾ ಹೋಗೋದಾದರೆ ಅದು ಗಲಭೆ ಸಭೆ ಆಗಿರ್ತದೆ. ಯಾಕಂತ ಹೇಳಿದ್ರೆ ಆತ್ಮಿಕತೆ ಇಲ್ಲ ಅಲ್ಲಿ ಭಯ ಇಲ್ಲ ಅಲ್ಲಿ.
ಹಾಗಾಗಿ ಈ ಸಂಚಿಕೆಯಲ್ಲಿ ಯಾರೆಲ್ಲ ಇವತ್ತು ನೀವು ಕೇಳಿಸ್ಕೊಳ್ತಾ ಇದ್ದೀರೋ ನಾನು ಹೇಳುವಂಥ ಪ್ರೀತಿಯ ಮಾತೇನಪ್ಪ ಅಂತ ಹೇಳಿದ್ರೆ, ಸಭೆ ನಿನ್ನನ್ನು ಬೆಳೆಸುವಂಥದ್ದಾಗಿದೆ. ಸಭೆ ಎಲ್ಲ ರೀತಿಯಲ್ಲಿ ಅವ್ರನ್ನ ಪ್ರೋತ್ಸಾಹಿಸುವಂಥದ್ದಾಗಿದೆ, ಎಲ್ಲ ರೀತಿಯಲ್ಲಿ ಬೆಳೆಸುವಂಥದ್ದಾಗಿದೆ. ಸಭೆಗೆ ನಾವು ಏನಕ್ಕಾಗಿ ಹೋಗಬೇಕನ್ನುವಾಗ ಆ ಸಭೆ ನಮ್ಮನ್ನೇನು ಮಾಡ್ತದೆ, ದೇವರ ಸಾನ್ನಿಧ್ಯದಲ್ಲಿ ನಮ್ಮನ್ನು ತುಂಬಿಸೋದಾದರೆ ಅಷ್ಟು ಮಾತ್ರ ನಮ್ಮನ್ನು ಆತ್ಮಿಕವಾಗಿ ಬೆಳೆಸೋದು ಮಾತ್ರವಲ್ಲ, ಅದು ಪರಲೋಕಕ್ಕೆ ನಾವು ಹೇಗೆ ನಡೆಯಬೇಕೆಂಬುದನ್ನು ಕಲಿಸಿಕೊಡ್ತದೆ. ಯೋಹಾನ್ ಬರೆದ ಸುವಾರ್ತೆ 3:16 ಪ್ರಕಾರವಾಗಿ ಒಂದ್ಸತಿ ರಕ್ಷಣೆ ಹೊಂದಿದ್ರೆ ಅವನು ಪರಲೋಕಕ್ಕೆ ಹೋಗ್ತಾನೆ ಅಂತ ಅಲ್ಲಿ ಹೇಳ್ತದೆ. ಹಾಗಾದರೆ ಆ ರಕ್ಷಣೆ ಎಲ್ಲಿ ತನಕ ನಡೆಸಲ್ಪಡ್ತದೆ? ಪರಲೋಕಕ್ಕೆ ಹೋಗುವ ತನಕ. ಆ ಸಭೆ ಏನಾಗ್ತದೆ, ಅವನ ದಿನನಿತ್ಯವೂ ಅವನ್ನ ಕಾಯ್ತದೆ. ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ಸಭೆ ಮತ್ತು ಒಬ್ಬ ಸರಿಯಾದ ಸಭಾಪಾಲಕನು ಒಂದು ರೀತಿ ಹೇಳಬೇಕಂದ್ರೆ ಫ್ರಿಡ್ಜ್ ಇದ್ದಂಗೆ. ಈ ಫ್ರಿಜ್ರೇಟರ್ ಏನು ಮಾಡ್ತದಪ್ಪ ಅಂದರೆ ಎಷ್ಟೇ ವಸ್ತುಗಳನ್ನಿಟ್ಟರು ಕೆಡದ ರೀತಿಯಲ್ಲಿ ಕಾಪಾಡ್ತದೆ. ಈ ಐಸ್ ಗಡ್ಡೆಯನ್ನು ನೋಡ್ರಿ, ಅದು ಎಷ್ಟೇ ವಸ್ತುಗಳನ್ನ ಹಾಕಿರೋದು ಕೆಡದ ರೀತಿಯಲ್ಲಿ ಕಾಪಾಡ್ತದೆ. ಎಲ್ಲಿ ತನಕ ಒಂದು ಒಳ್ಳೆ ಸಭೆ, ಒಂದು ಒಳ್ಳೆ ಸಭಾಪಾಲಕನ ಹಿಡ್ಕೊಂಡು ವಿಶ್ವಾಸಿಗಳು ಜೀವಿಸ್ತಾರೋ ಅವ್ರ ಜೀವಿತ ಕೆಟ್ಟು ಹೋಗೋದೇ ಇಲ್ಲ, ಅವ್ರ ಜೀವಿತ ಭಾಳ ಭದ್ರವಾಗಿರ್ತದೆ. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ಒಂದು ವೇಳೆ ನೀವು ಯಾರಾದರೂ ನಾವು ಸಭೆ ಬೇಡ, ಸಭೆಗೆ ಹೋಗಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ಹೀಗೆ ಜೀವಿಸಿದ್ರು ತೊಂದರೆ ಇಲ್ಲ ಅಂತ ಹೇಳಿದ್ರೆ ಒಂದು ಒಳ್ಳೆ ವಾಕ್ಯ ನಾನು ಕೊಡ್ತೀನಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯಕ್ಕೆ ಬೈಬಲ್ನ ತಿರುಗಿಸೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ನ ತಿರುಗಿಸೋಣ್ರಿ. ಈ 10ನೇ ಅಧ್ಯಾಯ ಏನನ್ನು ಮಾತಾಡ್ತಾ ಅಂದರೆ, ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ ಮಾತಾಡುವಂಥ ಮುಖ್ಯ ಅಂಶ ಏನಪ್ಪ ಅಂದರೆ, ಒಂದೇ ಸಾರಿ ಯಜ್ಞಾರ್ಪಣೆ. ಒಂದೇ ಸಾರಿ ಯಜ್ಞಾರ್ಪಣೆ ಅಂದರೆ, ಒಂದು ಸಾರಿ ಯಜ್ಞಾರ್ಪಣೆ ಆಯಿತು. ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ, ಪದೇ ಪದೇ ಯಜ್ಞಾರ್ಪಣೆ ಆಗ್ತಾಯಿತ್ತು. ವರ್ಷ 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 ಅದು ರಿಪೀಟ್ ಆಗ್ತಾಯಿತ್ತು. ಈ ವರ್ಷ ಬಂದು ಪಾಪ ಮಾಡಿ ಅವನು ಯಜ್ಞವನ್ನು ಅರ್ಪಿಸಿದ ನಂತರ ನೆಕ್ಸ್ಟ್ ವರ್ಷ ಬಂದು ಮತ್ತೆ ಮಾಡಬೇಕು ಅವನು. ಅಂದರೆ ರಿಪೀಟ್ ಆಗ್ತಾಯಿತ್ತು. ಯೇಸು ಕ್ರಿಸ್ತನ ರಕ್ತ ಒಂದೇ ಸಾರಿ ಯಜ್ಞವಾಯಿತು, ಅದು ಸದಾ ಕಾಲಕ್ಕೆ ಸಾಕು. ಒಂದು ಸರ್ತಿ ಆ ರಕ್ತ ಒಬ್ಬ ಮನುಷ್ಯನ ಮೇಲೆ ಬಿದ್ದುಬಿಡ್ತು ಅಂದರೆ ಅವನಿಗೆ ಸಾಕು. ಅವನೇನಾಗ್ತಾನೆ, ಅವನು ನಿತ್ಯವಾದ ಪರಿಶುದ್ಧನ ಆಗ್ತಾನೆ, ಅಥವಾ ಪರಿಶುದ್ಧತೆಯಲ್ಲಿ ಅವನು ಸಾಗಿ ಹೋಗ್ಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳಿ 23ನೇ ವಚನಕ್ಕೆ ಬನ್ನಿರಿ. 23ನೇ ವಚನದಿಂದ ಓದ್ತಾ ಬನ್ನಿರಿ. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಲಂಚವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಇಲ್ಲೇನೋ ಒಂದು ಮಾತು, ಎಚ್ಚರಿಕೆ ಮಾತು ಕೊಡ್ತದೆ. ಆ್ಯಕ್ಚುಲಿ ನಾನು ಈ ವಾಕ್ಯವನ್ನು ಭಾಳ ಸತಿ ಪ್ರಸಂಗ ಮಾಡಿದ್ದೇನೆ. ಕಳೆದ ದಿನಗಳಲ್ಲಿ ನಾವೇನು ಮಾಡಿದ್ವಿ, ಇಬ್ರಿಯ ಪತ್ರಿಕೆಯನ್ನು ನಮ್ಮ ಸಭೆಯಲ್ಲಿ ಧ್ಯಾನ ಮಾಡಲಿಕ್ಕೆ ಪ್ರಾರಂಭಿಸಿದೆ. ಫಸ್ಟ್ ಟೈಮ್ ನಾನು ಅಂದ್ಕೊಳ್ತೇನೆ, ನಾನು ಕ್ರಿಸ್ಮಸ್ ಕ್ಯಾರಲ್ಸಿಗೆ, ನಾವು ಪ್ರತಿ ಕ್ರಿಸ್ಮಸ್ಗೆ ನಾವೇನು ಮಾಡ್ತೀವಿ ಅಂದರೆ, ನಾವು ಎಲ್ಲೋ ಒಂದು ಹೋಗಿ ಯೇಸು ಕ್ರಿಸ್ತನ ಜನನ ಅಂತೇಳಿ ಒಂದು ಹಾಡಾಡಿ ನಾವು ಬರೋದಿಲ್ಲ. ನಾವೇನು ಮಾಡ್ತೀವಿ ಕ್ಯಾರಲ್ಸಿಗೆ ಅಂದರೆ, ಒಂದು ಪುಸ್ತಕವನ್ನು ಆರಿಸ್ಕೊಳ್ತೇವೆ. ಫಾರ್ ಎಕ್ಸಾಂಪಲು ಈ ವರ್ಷ ನಾವು ಇಬ್ರಿಯ ಪತ್ರಿಕೆಯನ್ನು ಆರಿಸ್ಕೊಂಡ್ವಿ. ಇಬ್ರಿಯ ಪತ್ರಿಕೆಯನ್ನು ಪೂರ್ತಿಯಾಗಿ ನಮ್ಮ ಕ್ಯಾರಲ್ ಮುಗಿಯೋದ್ರೊಳಗಾಗಿ ನಾವು ಪೂರ್ತಿ ಧ್ಯಾನ ಮಾಡ್ತೀವಿ. ಒಂದು ಊರಲ್ಲಿ 10 ಕುಟುಂಬ ಇದ್ದರೆ 10 ಮನೆಗೂ ನಾವು ಹೋಗಲ್ಲ, ಒಂದು ಕುಟುಂಬಕ್ಕೆ ಹೋಗ್ತೇವೆ. ಒಂದು ಕುಟುಂಬಕ್ಕೆ ಎಲ್ಲರನ್ನೂ ಕರೆಸಿ ಏನು ಮಾಡೋದು, ಒಂದೊಂದು ಅಧ್ಯಾಯಗಳನ್ನು ನಾವು ಧ್ಯಾನ ಮಾಡ್ತಾ ಬರ್ತೀವಿ. ಆ ಧ್ಯಾನ ಮಾಡ್ತಿರುವಾಗ ಈ ಅಧ್ಯಾಯವನ್ನು ನಾನು ಧ್ಯಾನ ಮಾಡ್ತಾಯಿದ್ದೆ. ನನಗೆ ಭಾಳ ಆಶ್ಚರ್ಯ ಅನಿಸಿದ್ದೇನೆಂದರೆ, ಖಂಡಿತವಾಗಲೂ ಒಂದು ನಿಮಿಷ ನಡಕ ಬಂದುಬಿಡ್ತು ನನಗೆ. ಏನು ನಡಕ ಬಂತಂದರೆ, ಒಂದೇ ಸಾರಿ ಯಜ್ಞಾರ್ಪಣೆ ಆದಮೇಲೆ ಮುಗಿದೋಯ್ತು, ಅಷ್ಟೇ ಮುಗಿದೋಯ್ತು. ಮತ್ತೆ ಮಾಡುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಮತ್ತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗ ನಾವು 23ನೇ ವಚನಕ್ಕೆ ಹೋದಾಗ 23ನೇ ವಚನದಲ್ಲಿ ಯಾವುದೋ ಒಂದು ನೀವು ಅರಿಕೆಯನ್ನು ಮಾಡಿದರೆ ಅದನ್ನೇನು ಮಾಡಿರಿ, ಬಿಗಿಯಾಗಿ ಹಿಡ್ಕೊಳ್ರಿ. ಯಾಕಂದರೆ ನಂಬಿಗಸ್ತನ ಯಾರಪ್ಪ, ದೇವರು ಏನಾಗಿದ್ದಾನೆ, ವಾಗ್ದಾನ ಮಾಡಿದವನು ಏನಾಗಿದ್ದಾನೆ, ನಂಬಿಗಸ್ತನಾಗಿದ್ದಾನೆ. 24ನೇ ವಚನಕ್ಕೆ ಬಂದಾಗ ನಾವು ಒಬ್ಬರನ್ನೊಬ್ಬರು ಏನು ಮಾಡಿರಿ, ಪರಸ್ಪರ ಹಿತಚಿಂತಕರಾಗಿ ಒಬ್ಬರೊಬ್ಬರು ನಾವು ಪ್ರೀತಿಸ್ತಾ ಒಬ್ಬರನ್ನೊಬ್ಬರು ಸತ್ಕಾರ್ಯದಲ್ಲಿ ನಾವೇನು ಮಾಡೋಣ, ಪ್ರೇರೇಪಿಸೋಣ. 25ನೇ ವಚನಕ್ಕೆ ಬರುವಾಗ ಸಭೆಯಾಗಿ ಕೂಡಿಕೊಳ್ಳುವುದರಲ್ಲಿ ಕೆಲವರು ರೂಢಿಯಾಗಿ ಅದನ್ನೇನು ಮಾಡಿಬಿಟ್ಟಿದ್ದಾರೆ, ಬಿಟ್ಬಿಟ್ಟಿದ್ದಾರೆ. ಅವ್ರು ಬಿಟ್ಟಿರೋ ಪ್ರಕಾರ ನಾವೇನು ಮಾಡೋಣ, ಬಿಟ್ಟಿರೋದೇ ನಾವೇನು ಮಾಡೋಣ, ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಯಾಕೆ ಎಚ್ಚರಿಸಬೇಕು? ಆ ವಾಕ್ಯನೂ ಸತಿ ಹೋದ್ರಿ ನೀವು. 25ನೇ ವಚನ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಅಂದ್ರೆ ನಾವು ಬಿಟ್ಟು ಬಿಡೋದು ಬೇಡ, ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಯಾರು ನಾವು ಎಚ್ಚರಿಸಬೇಕು? ಬಿಟ್ಟವ್ರನ್ನ ಎಚ್ಚರಿಸೋದಲ್ಲ,
ಇರುವಂಥವ್ರನ್ನ ಏನಂತ ಎಚ್ಚರಿಸಬೇಕು? ಅವ್ರು ಬಿಟ್ಟಿದ್ದಾರೆ, ನೀವು ಬಿಡಬಾರ್ದು. ಯಾಕೆ ಬಿಡಬಾರ್ದು ಮುಂದೆ ಹೇಳ್ತದೆ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಇಲ್ಲಿ ಏನು ಹೇಳ್ತದೆ ಅಂದರೆ, ಬಿಟ್ಟು ಹೋಗಿರೋ ರೀತಿಯಲ್ಲಿ ನಾವು ಬಿಟ್ಟು ಹೋಗೋದು ಬೇಡ. ಈಗ ನಾವು ಎಷ್ಟು ಜನ ಇದ್ದೀವೋ ನಾವೇನು ಮಾಡೋಣ, ಬಿಟ್ಟು ಹೋಗೋದ ರೀತಿಯಲ್ಲಿ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಯಾಕೆ ಎಚ್ಚರಿಸ್ಬೇಕಂತ ಹೇಳುವಾಗ, ಆತನದ ದಿನದ ಬರೋಣ ಸಮೀಪವಾಗಿದೆ. ಅಂದರೆ ಆತನ ಬರೋಣಕ್ಕೂ ಸಭೆಯಲ್ಲಿರೋದಕ್ಕೂ ವ್ಯತ್ಯಾಸ ಏನು? ಸಂಬಂಧ ಏನು? ಸಂಬಂಧ ಏನು? ಒಂದು ವೇಳೆ ಹೊರಗೆ ಹೋದವನಿಗೆ ಈ ಮಾತು ಹೇಳೋದಾದರೆ, ಯೇಸು ಕ್ರಿಸ್ತನ ಬರೋಣ ಹತ್ತಿರ ಇದೆ, ನಿನಗೇನಾಗ್ಬೋದು ಊಹಿಸ್ಕೊ ಅಂತ ಕೇಳೋದಾದರೆ, ಯೇಸು ಕ್ರಿಸ್ತನ ಬರೋಣದಲ್ಲಿ ಅವನು ಏನಾಗಿರ್ತಾನೆ? ಸಭೆಯಲ್ಲಿದ್ದವನು ಏನು ಮಾಡ್ತಾನೆ? ಎಚ್ಚರಿಸ್ಕೊಳ್ಬೋದು, ಬಿಟ್ಟು ಬಿಡಬಾರ್ದು. ಯಾಕಂತ ಹೇಳಿದ್ರೆ ಆತನ ಬರೋಣ ದಿನ ಹತ್ತಿರವಾಗಿದೆ. ಅದನ್ನ ಇನ್ನೂ ಹೆಚ್ಚಾಗಿ ನಾವು ಮಾಡ್ಬೇಕು. ಏನು ಹೆಚ್ಚಾಗಿ ಮಾಡಬೇಕು? ಸಭೆ ಬಿಟ್ಟು ಹೋಗಬೇಡ, ಸಭೆ ಬಿಟ್ಟು ಹೋಗಬೇಡ, ಸಭೆ ಒಳಗಿರು, ಸಭೆ ಒಳಗಿರು, ಸಭೆ ಒಳಗಿರು. ಯಾಕಂದರೆ ಆತನ ಬರೋಣ ಹತ್ತಿರವಾಗಿದೆ. ಆತನ ಬರೋಣ ಹತ್ತಿರ ಆಗಿರೋದ್ರಿಂದ ಇನ್ನೂ ಹೆಚ್ಚಾಗಿ ಮಾಡ್ರಿ. 26ನೇ ವಚನ. ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ. ಯಾಕೆ ಅದನ್ನು ಮಾಡಬೇಕು? ಆತನ ಬರೋಣದ ತನದಲ್ಲಿ ಇನ್ನೂ ಹೆಚ್ಚಾಗಿ ಮಾಡಬೇಕಂದ್ರೆ, ನಾವು ಸತ್ಯದ ಪರಿಜ್ಞಾನವನ್ನು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ. ಇದೊಂದು ದೊಡ್ಡ ಪ್ರಶ್ನೆ ಆಗಿರ್ತದೆ. ಈ ಅಧ್ಯಾಯ ಪ್ರಾರಂಭ ಆಗದೆ ಒಂದು ಸಾರಿ ಯಜ್ಞ ಸಮರ್ಪಿಸಿದ ಮೇಲೆ ಮುಗ್ದೋಯ್ತು ಅಷ್ಟೇ. ನೀವು ಒಂದು ಸಾತಿ ರಕ್ಷಣೆಗಾಗಿ ಪಾಪ ಪರಿಹಾರ ಒಪ್ಕೊಂಡಿದ್ಯಾ, ಯೇಸು ಕ್ರಿಸ್ತನ ರಕ್ತ ನೀನು ತೊಳೆಯಲ್ಪಟ್ಬಿಡ್ತು, ಫಿನಿಶ್. ತಿಳಿಯಲ್ಪಟ್ಟಿದ್ದು ತೊಳ್ಕೊಂಡಿದ್ಯಾ, ತೊಳ್ಕೊಂಡ್ಮೇಲೆ 23ನೇ ವಚನದಲ್ಲಿ ನೀನು 24ನೇ ವಚನದಲ್ಲಿ ಅದು 22 ಅಲ್ಲಿಂದ ಹೇಳ್ಕೊಂಡು ಬರ್ತದೆ. ಹೌದು, ಲೋಕದಲ್ಲಿ ಹಳೆ ಒಡಂಬಡಿಕೆ ತೊಳೆಯುವಿಕೆ ಹೇಗಿತ್ತಂತ ಹೇಳಿ 23ನೇ ವಚನಕ್ಕೆ ಬಂದಾಗ ನೀನೇನೋ ಅರಿಕೆ ಮಾಡಿದ್ಯಾ, ಅದನ್ನು ದೃಢವಾಗಿಡ್ಕೋ. ಏನು ಅರಿಕೆ ಮಾಡಿದ್ಯಾ? ನಾನು ರಕ್ಷಣೆ ಹೊಂದಿದ್ದೇನೆ, ನಿನ್ನ ರಕ್ತದಿಂದ ನಾನು ತೊಳೆಯಲ್ಪಟ್ಟಿದ್ದೇನೆ ಎಂಬುದಾಗಿ ನಾನು ಅರಿಕೆ ಮಾಡಿದ್ದೇನೆ. ಅರಿಕೆ ಮಾಡಿದ ನಂತರವಾಗಿ 24ನೇ ವಚನ ಹೇಳ್ತದೆ, ಸತ್ಕಾರ ಮಾಡುವ ವಿಷಯದಲ್ಲಿ ಒಬ್ಬರನ್ನೊಬ್ಬರು ಪ್ರೇರೇಪಿಸ್ರಿ. 25ನೇ ವಚನ ಹೇಳ್ತದೆ, ಕೆಲವರು ರೂಢಿಯಾಗಿ ಬಿಟ್ಬಿಟ್ಟಿದ್ದಾರೆ. ಯಾವುದು ರೂಢಿಯಾಗಿ ಬಿಟ್ಬಿಟ್ಟಿದ್ದಾರೆ? ಸಭೆಗೆ ಬರುವಂಥ ರೂಢಿ, ಪ್ರಾಕ್ಟೀಸನ್ನು ಬಿಟ್ಬಿಟ್ಟಿದ್ದಾರೆ. ಸಭೆಗೆ ಬರುವಂಥ ಪ್ರಾಕ್ಟೀಸ್ ಬಿಟ್ಬಿಟ್ಟಿದ್ದಾರೆ. ಕೆಲವರು ತಿಂಗಳಿಗೆ ಮಾತ್ರ ಬರ್ತಾರೆ, ಕೆಲವರು ಬರೀ ಕರ್ತನ ಮೇಜಿಗೆ ಮಾತ್ರ ಬರ್ತಾರೆ, ಕೆಲವರು ಕ್ರಿಸ್ಮಸ್ ಟು ಕ್ರಿಸ್ಮಸ್, ವರ್ಷದಿಂದ ವರ್ಷ, ಕೆಲವರು ನ್ಯೂ ಇಯರ್ ಟು ನ್ಯೂ ಇಯರ್, ಕೆಲವರು ರೂಢಿಯಾಗಿ ಬಿಟ್ಟುಬಿಟ್ಟಿದ್ದಾರೆ. ಬಿಟ್ಟಿರೋ ಪ್ರಕಾರ ನಾವು ಬಿಟ್ಟುಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸ್ಕೊಳ್ಳೋಣ. ಯಾಕೆ ಎಚ್ಚರಿಸ್ಕೊಳ್ಬೇಕು? ಆತನ ಬರೋಣ ಹತ್ತಿರ ಆಗಿರೋದ್ರಿಂದ ನಾವಿನ್ನೂ ಹೆಚ್ಚಾಗಿ ಅದನ್ನು ಮಾಡಬೇಕು ಅಂತ ಹೇಳಿ 26ನೇ ವಚನಕ್ಕೆ ಬಂದಾಗ, ನಾವು ಸತ್ಯದ ಪರಿಜ್ಞಾನವನ್ನು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ. ಯಾವುದಾ ಪಾಪ? ಯಾವುದಾ ಪಾಪ? ಸಭೆಯಾಗಿ ಬಿಟ್ಟು ಹೋಗುವಂಥದ್ದೇ ಒಂದು ದೊಡ್ಡ ಪಾಪ. ಸಭೆಯಾಗಿ ಬಿಟ್ಟು ಹೋಗುವಂಥದ್ದು ಭಾಳ ಈಸಿ ಅಂತ ಅಂದ್ಕೊಳ್ತಾರೆ ಜನರು. ನಾನು ಈ ವಾಕ್ಯ ಧ್ಯಾನಿಸುವ ಕಣ್ಣಲ್ಲಿ ನೀರು ಬಂದುಬಿಡ್ತು ನನಗೆ. ಅರೇ ಕರ್ತನೇ, ನಿನ್ನ ಸಭೆ ಇಷ್ಟು ಪ್ರಾಮುಖ್ಯವ ನಮ್ಮ ಜೀವಿತದಲ್ಲಿ. ಆ ಯೇಸು ಕ್ರಿಸ್ತನ ರಕ್ತ ಒಂದು ಸಾರಿ ತೊಳೆಯಲ್ಪಟ್ಟ ಮೇಲೆ ಮುಗಿದೋಯ್ತು, ಅವಾಗ ಆ ಯಜ್ಞ ಸಂಪೂರ್ಣ ಮಾಡಿಬಿಡ್ತು. ಆದರೆ ಇಲ್ಲಿ ಹೇಳ್ತದೆ 26ನೇ ವಚನದಲ್ಲಿ, ನಾವು ಸತ್ಯದ ಪರಿಜ್ಞಾನವನ್ನು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದೆ, ಪಾಪಗಳಿಗೆ ಇನ್ಯಾವ ಯಜ್ಞವು? ಹಾಗಾದರೆ ಎಷ್ಟು ಭಯ ಪಡಬೇಕು ನಾವು ಸಭೆ ಬಿಟ್ಟು ಹೋಗೋ ವಿಷಯದಲ್ಲಿ. ಒಂದು ಸಭೆ ಒಬ್ಬನನ್ನು ದೇವರ ಸಾನ್ನಿಧ್ಯದಲ್ಲಿರಿಸ್ತದೆ, ಒಂದು ಸಭೆ ಅವನ್ನು ಬೆಳೆಸ್ತದೆ, ಒಂದು ಸಭೆ ಅವನ್ನು ಭದ್ರಪಡಿಸ್ತದೆ, ಒಂದು ಸಭೆ ಅವನ್ನು ಪರಲೋಕದ ತನಕ ಅದೇನು ಮಾಡ್ತದೆ? ನಡೆಸ್ತದೆ. ಅಂದರೆ ಅರ್ಥ ಹೇಳುವಂಥದ್ದು ಪಾಸ್ಟ್ರೆ, ಇವತ್ತು ರಕ್ಷಣೆ ಹೊಂದಿದವರು ಸಹ ರಕ್ಷಣೆ ಕಳಕೊಳ್ಳುವಂಥ ಸಾಧ್ಯತೆಯಲ್ಲಿದ್ದಾರೆ. ಹೆಚ್ಚಿನ ಭಾಗ ಖಂಡಿತ ಅವರು ರಕ್ಷಣೆ ಹೊಂದಿದ್ದೇವೆ ಅಂತ ಹೇಳ್ತಾರೆ, ಆದರೆ ಖಂಡಿತವಾಗಲೂ ಅವರ ಪರಿಸ್ಥಿತಿಗಳು ನೋಡುವಾಗ ಭಾಳ ಅಸ್ತವ್ಯಸ್ತವಾಗಿದೆ. ಅದಕ್ಕೆ ಈ ಸಂಚಿಕೆಯಲ್ಲಿ ನೋಡುವಂಥವ್ರು ನಾನು ಪ್ರೀತಿಯಿಂದ ಮನವಿ ಮಾಡಿಕೊಳ್ಳೋದೇನೆಂದರೆ, ಸಭೆಯನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಸಭೆಯ ಪ್ರಾಮುಖ್ಯತೆ ನಮ್ಮೆಲ್ಲರಿಗೂ ಇದೆ. ಸಭೆ ಅನ್ನೋದೊಂದು ಕಟ್ಟಡ ಅಲ್ಲ, ಸಭೆ ಅನ್ನೋದು ಆತ್ಮಿಕತೆ, ಆತ್ಮಿಕವಾದ ಬಾಂಧವ್ಯ, ಆತ್ಮಿಕವಾದ ಅನ್ಯೋನ್ಯತೆ, ಆತ್ಮಿಕವಾದ ಸಹವಾಸ. ಹಾಗಿರೋದ್ರಿಂದ ಇವತ್ತು ನಾನು ಪ್ರತಿಯೊಬ್ಬರಿಗೂ ಪ್ರೋತ್ಸಾಹಿಸುವಂಥ ಮಾತೇನಪ್ಪ ಅಂತ ಹೇಳಿದ್ರೆ, ಆ ಸಭೆಯಲ್ಲಿ ಬೆಳಿ. ಯಾರು ನಿನ್ನ ನೋಡ್ತಾ ಇಲ್ಲ, ನಮ್ಮ ಪಾಸ್ಟ್ ನೋಡ್ತಾ ಇಲ್ಲ, ಅವ್ರು ನೋಡ್ತಾ ಇಲ್ಲ, ಯಾರು ನೋಡ್ದಿದ್ರು ಪರವಾಗಿಲ್ಲ, ನಮ್ಮನ್ನು ಯಾರು ನೋಡ್ತಾರೆ? ದೇವರು ನೋಡ್ತಾರೆ. ಭಾಳಷ್ಟು ಜನ ಮಾಡೋ ದೊಡ್ಡ ತಪ್ಪೇನು ಗೊತ್ತಾ? ಇವತ್ತು ಇನ್ನೊಂದು ದೊಡ್ಡ ಸಮಸ್ಯೆ ಆಗ್ತದೆ. ನಾನು ಈ ಸಭೆಗೆ ಇದನ್ನು ಮಾಡಿದೆ, ನಾನು ಆ ಸಭೆಗೆ ಅದನ್ನು ಮಾಡಿದೆ, ನಾನು ನಮ್ಮ ಪಾಸ್ಟ್ ಗುರುತಿಸಲಿಲ್ಲ, ಅವ್ರು ಗುರುತಿಸಲಿಲ್ಲ ಅಂತೇಳಿ ಭಾಳ ಜನ ಫೈಟ್ ಮಾಡ್ತಾರೆ. ಯಾವುದನ್ನು ಕೊಟ್ಟರು ಯಾರಿಗೆ ಕೊಟ್ಟಿದ್ದೀರಿ? ನನ್ನ ಪ್ರಶ್ನೆ ಇಷ್ಟೇ, ಯಾರಿಗೆ ಕೊಟ್ಟಿದ್ದೀರಿ? ನಾನು ಯಾವಾಗಲೂ ನನ್ನ ಜೀವಿತದಲ್ಲಿ ಭಾಳಷ್ಟು ತ್ಯಾಗಗಳು ಮಾಡಿದ್ದೇನೆ. ನಾನು ನನ್ನ ಜೀವನದಲ್ಲಿ ನಾನು ಯೇಸು ಕ್ರಿಸ್ತನ ಸೇವೆಗೆ ಬರುವಾಗ ಪೊಲೀಸ್ ಕೆಲಸ ಬರ್ತಾಯಿತ್ತು, ಬಿಟ್ಟು ಬಂದ್ವಿ. ಯೇಸು ಕ್ರಿಸ್ತನ ಸೇವೆಗೆ ಬರುವಾಗ ನಾನು ಒಂದು ಒಳ್ಳೆ
ಕೆಲಸ ಮಾಡ್ತಾ ಇದ್ದೆ, ಬಿಟ್ಟು ಬಂದೆ. ನನ್ನ ತಂದೆ ಸೇವೆಗೆ ಹೋಗಬಾರ್ದು ಅಂತ ಹೇಳಿದಾಗ ನನ್ನ ತಂದೆಗೆ ಹೇಳಿದೆ, ನಿನ್ನನ್ನು ಬೇಕಾದ್ರೆ ಬಿಡ್ತೀನಿ, ನಾನು ಸೇವೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಬಿಟ್ಟು ಬಂದ್ವಿ. ನಾನು ಸೇವೆಗೆ ಬಂದು ಫಸ್ಟ್ ದಿನ ನನ್ನ ಹಣ ಎಲ್ಲ ಪೂರ್ತಿ ಪಿಕ್ ಪಾಕೆಟ್ ಮಾಡಿ ಕಳ್ತನ ಮಾಡಿಬಿಟ್ರು. ಆಗಲೂ ನಾನಿದ್ದೆ ಬಟ್ಟೆ ಇಲ್ಲದವನಾಗಿ 2 ವರ್ಷಗಳ ಕಾಲ ಬರೀ 2 ಜೊತೆ ಬಟ್ಟೆಯಲ್ಲಿ ವಾಸ ಮಾಡಿದೆ. ನಾನು ಮುಖಕ್ಕೆ ಸೋಪಿಲ್ಲ, ಸ್ನಾನಕ್ಕೆ ಸೋಪಿಲ್ಲ, ಬಟ್ಟೆ ತೊಳಿಲಿಕ್ಕೆ ಸೋಪಿಲ್ಲ, ಯಾವುದೂ ಇಲ್ಲ. ಶೇವಿಂಗ್ ಮಾಡ್ಕೊಳ್ಳಿಕ್ಕೆ ಸೋಪ್, ಬ್ಲೇಡ್ ಇಲ್ಲ. ತಿಪ್ಪೆಯಲ್ಲಿ ಬಿದ್ದಿರುವಂಥ 3-4 ಬ್ಲೇಡ್ಗಳನ್ನ ಆರಿಸ್ಕೊಂಡು ನಾನು ಶೇವಿಂಗ್ ಮಾಡ್ಕೊಳ್ತಾ ಇದ್ದೆ. ಇಷ್ಟಾಗ ಮಾಡಿದೆ. ಆನಂತರದಲ್ಲಿ ಕರ್ತನ ಸೇವೆ ಮಾಡಬೇಕೆಂಬ ವೈರಾಗ್ಯವುಳ್ಳವನಾಗಿ ಹಣ ಇದ್ದರೂ ಇಲ್ಲದೆ ಹೋದರೂ ಸಹ ಸೇವೆ ಮಾಡಬೇಕನ್ನೋ ಮನಸ್ಸು ಮಾಡಿದ್ವಿ. ಸಾಕಷ್ಟು ಕಡೆ ಸಭೆ ಕಟ್ಟಲಿಕ್ಕೆ ದೇವರು ನನ್ನ ನಡೆಸಿದರು. 7-8 ಕಡೆ ಸಭೆಗಳನ್ನ ಕಟ್ಟಲಿಕ್ಕೆ ನನ್ನನ್ನು ದೇವರು ನಡೆಸಿದರು. ಆನಂತರ ನಾನು ಮದುವೆ ಆದಮೇಲೆ ನನ್ನ ಹೆಂಡತಿ ಒಂದು ಒಳ್ಳೆಯ ದಕ್ಷಿಣ ಭಾರತದಲ್ಲಿ ಅಂದರೆ 5 ಸ್ಟೇಟ್ಗಳಿಗೆ ಕೋರ್ಡಿನೇಟರ್ ಆಗಿದ್ದವಳು. ನಾವೆಲ್ಲ ಬಿಟ್ಟು ಸೇವೆಗಂತೇಳಿ ನಿಂತ್ಕೊಂಡ್ವಿ. ಭಾಳ ಕಷ್ಟಪಟ್ಟೆ. ಈಗ ನಾನು ಹೇಳ್ಬೋದಾ ನಾನು ಭಾಳ ಕಷ್ಟಪಟ್ಟೆ ಅಂತೇಳಿ? ಯಾರಿಗಾಗಿ ಪಟ್ಟಿದ್ದು? ದೇವರಿಗಾಗಿ. ಪ್ರತಿಯೊಬ್ಬರೂ ಮಾಡುವಂಥದ್ದು ದೇವರಿಗಾಗಿ. ಹಾಗಾಗಿ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಯಾರು ನೋಡಲಿ ಯಾರು ಬಿಡಲಿ, ನಮ್ಮ ವಿಷಯ ಏನಪ್ಪ ಅಂದರೆ ಆತ್ಮಿಕವಾಗಿ ಬೆಳವಣಿಗೆ ಆಗಬೇಕು. ಕೆಲವು ಸಾರಿ ನಾವು ಮಾಡಿದ್ದನ್ನು ಜನರು ಗುರುತಿಸದೆ ಹೋಗ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಸಹ ನಮ್ಮ ಆತ್ಮಿಕ ಬೆಳವಣಿಗೆ ಎಷ್ಟಿದೆ ಅಂತೇಳಿ ತಿಳ್ಕೊಳ್ಬೇಕಂದ್ರೆ ದೇವರೇ ಶೋಧಿಸ್ತಾ ಇರ್ತಾನೆ ಅದನ್ನು. ಇವರು ನಿಜವಾಗ್ಲೂ ಆತ್ಮಿಕವಾಗಿ ಬೆಳೆದಿದ್ದಾರೆ, ಇನ್ನು ಶಿಶುಗಳಾಗಿದ್ದಾರೆ ಅಂತೇಳಿ ದೇವರಾತ್ಮನೇ ನಮ್ಮನ್ನು ಪರೀಕ್ಷಿಸ್ತಾ ಇರ್ತಾರೆ. ಹಾಗಾಗಿ ನಾನು ಹೇಳುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಯಾರು ನೋಡಲಿ ಯಾರು ಬಿಡಲಿ, ಸಭೆಯಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡ್ರೆ, ಸಭೆಯಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡು ದೇವರ ವಾಕ್ಯಕ್ಕೂ ದೇವರ ಬೋಧಕರ ಬೋಧನೆಗೂ ಬಲವಾಗಿ ನಿಂತ್ಕೊಳ್ರಿ. ಒಂದು ವೇಳೆ ಒಂದು ಸಭೆಯಲ್ಲಿ ಸರಿಯಾದಂಥ ವಾಕ್ಯ ಬೋಧನೆ ಸಿಗ್ತಾ ಇಲ್ಲ, ಏನು ಮಾಡ್ಬೇಕು ನಾವು? ಒಂದು ಸಭೆಯಲ್ಲಿ ಸರಿಯಾದಂಥ ಪೋಷಣೆ ನಮಗೆ ಸಿಗ್ತಾ ಇಲ್ಲ, ಏನು ಮಾಡಬೇಕು? ಒಬ್ಬ ಸಭಾಪಾಲಕ, ನಾನೊಬ್ಬ ಸಭಾಪಾಲಕನಾಗಿ ನಾನು ಯಾವಾಗಲೂ ಯೋಚನೆ ಮಾಡೋದು, ನನ್ನ ಸಭೆಗೆ ಒಳ್ಳೆ ವಾಕ್ಯ ಕೊಡಬೇಕು, ನನ್ನ ವಿಶ್ವಾಸಿಗಳ ಮನೆಗಳನ್ನು ಸಂದರ್ಶನ ಮಾಡಬೇಕು, ನನ್ನ ವಿಶ್ವಾಸಿಗಳಿಗೆ ನಾನು ಪ್ರಾರ್ಥಿಸಬೇಕು. ಯಾವಾಗಲೂ ಈ 3 ಕೆಲಸದಲ್ಲಿ ನಾನು ನಿರತನಾಗಿರ್ತೇನೆ. ಒಂದು ವೇಳೆ ನನ್ನ ಸಭೆ ವಿಶ್ವಾಸಿಗಳಿಗೆ ಹೇಳ್ತೇನೆ, ನಿನ್ನ ಸಭಾಪಾಲಕ ನಿನಗೆ ಇಷ್ಟ ಆಗಲ್ವಾ, ನೀನು ಬೇರೆ ಸಭೆಗೆ ಹೋಗ್ಬೇಕಂತ ಮಾಡಿದ್ಯಾ, ಅದಕ್ಕೆ ಒಂದೇ ಕಾರಣ ಇರಬೇಕು. ಏನು ಗೊತ್ತಾ ಕಾರಣ? ನಿನಗೆ ಆತ್ಮಿಕವಾಗಿ ನಿನ್ನ ಸಭಾಪಾಲಕ ನಡೆಸದೆ ಹೋದರೆ, ನಿನಗೆ ನಿನ್ನ ಸಭಾಪಾಲಕನು ಪ್ರಾರ್ಥನೆ ಮಾಡದೆ ಹೋದರೆ, ನಿನಗೆ ನಿನ್ನ ಸಭಾಪಾಲಕನು ಗಮನಿಸದೆ ಹೋದರೆ, ನೀನು ಖಂಡಿತವಾಗ್ಲೂ ಈ ಸಭೆಯಿಂದ ಬೇರೆ ಕಡೆ ಹೋಗ್ಬೇಕು. ಯಾಕಂದರೆ ಈ 3 ಅಂಶಗಳು ಪ್ರತಿ ವಿಶ್ವಾಸಿಗೆ ಬೇಕು. ನಾನು ಹೇಳ್ತೇನೆ, ಅವರಿಗೆ ಕರೆದು ಹೇಳ್ತೇನೆ, ನನಗಿಂತ ಒಳ್ಳೆ ಸಭೆ ಯಾವುದಾದ್ರಿದ್ರೆ ಹೋಗ್ರಿ ಅಲ್ಲಿಗೆ. ಯಾವುದೇ ಸಭೆಗೆ ಹೋದರೂ ಒಳ್ಳೆ ಸಭೆಗೆ ಹೋಗಬೇಕು, ಗ್ರ್ಯಾಂಡ್ ಸಭೆಗೆ ಹೋಗೋದಲ್ಲ, ಒಳ್ಳೆ ಆತ್ಮೀಯತೆ ಕೊಡುವಂಥ ಸಭೆ. ಒಂದು ವೇಳೆ ಸಭೆಯಲ್ಲಿ ಒಳ್ಳೆ ಆತ್ಮಿಕ ಆಹಾರ ಸಿಗ್ತಾ ಇಲ್ಲಪ್ಪ ಅಂದರೆ ನಾವು ಅವರಿಗಾಗಿ ಪ್ರಾರ್ಥಿಸಬೇಕು. ಕರ್ತನೇ ಅವರಿಗೆ ದೇವರ ವಾಕ್ಯದ ಪರಿಜ್ಞಾನವನ್ನು ಹೇರಳವಾಗಿ ಅನುಗ್ರಹಿಸು, ಅವರು ಹೆಚ್ಚಾಗಿ ಅದನ್ನು ಕಲಿಸಿಕೊಡುವಂತೆ ಅವರಿಗೆ ಸಹಾಯ ಮಾಡು ಅಂತೇಳಿ. ಈ ದಿನ ನಾನು ಬೋಧನೆ ಮಾಡುವಂಥವರಿಗೆ ಹೇಳುವಷ್ಟು ದೊಡ್ಡವನಾನಲ್ಲ, ವಯಸ್ಸಿನಲ್ಲಿ ಭಾಳಷ್ಟು ಚಿಕ್ಕವನಿದ್ದೇನೆ. ವಯಸ್ಸಿನಲ್ಲಿ ನನಗಿಂತ ಹಿರಿಯರು ಬೇಕಾದಷ್ಟು ಜನ ಇದ್ದಾರೆ. 30 ವರ್ಷ, 40 ವರ್ಷ, 50 ವರ್ಷ ಸೇವೆ ಮಾಡಿದಂಥ ಎಷ್ಟೋ ಹಿರಿಯರಿದ್ದಾರೆ. ಆದರೆ ನಾನು ಹೇಳುವಂಥದ್ದು ಇಷ್ಟೇ, ನಾನು ಚಿಕ್ಕವನಾಗಿದ್ದರೂ ಸಹ ನಾನು ನನ್ನ ಜೀವನದಲ್ಲಿ ಕಲಿತದ್ದು ಒಂದು ವಿಷಯ ಏನಪ್ಪ ಅಂದರೆ, ನನ್ನ ಮುಂದೆ ಒಬ್ಬನು ಒಳ್ಳೆ ವಿದ್ಯಾಭ್ಯಾಸ ಮಾಡಿದವನು ಬಂದು ದೇವರ ವಾಕ್ಯ ಕಲಿತಾ ಇದ್ದಾನಂದರೆ, ಕುತ್ಕೊಂಡು ವಾಕ್ಯ ಕೇಳ್ತಾ ಇದ್ದಾರಂದರೆ, ನಾನು ಹೇಗೆ ವಾಕ್ಯ ಹೇಳಬೇಕು ಅವರಿಗೆ? ಫಾರ್ ಎಕ್ಸಾಂಪಲ್, ನನ್ನ ಸಭೆಯಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬಂದು ಕುತ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ, ನನ್ನ ಸಭೆಯಲ್ಲಿ ಒಬ್ಬ ಡಾಕ್ಟ್ರು ಬಂದು ಕುತ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳೋಣ, ನನ್ನ ಸಭೆಯಲ್ಲಿ ಒಂದು ನರ್ಸ್ ಬಂದು ಕುತ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಅವರೆಲ್ಲ ಒಳ್ಳೆ ಕ್ವಾಲಿಫೈಡ್, ಅವರೆಲ್ಲ ಒಳ್ಳೆ ರೀತಿಯಲ್ಲಿ ಓದಿ ವಿದ್ಯಾಭ್ಯಾಸ ಒಂದು ಒಳ್ಳೆ ಜ್ಞಾನದಲ್ಲಿರ್ತಾರೋ, ಅವ್ರಿಗೆ ನಾನು ಎಂಥ ಸಂದೇಶ ಕೊಡ್ತೇನೆ? ಎಂಥ ಸಂದೇಶ ಕೊಡಬೇಕು? ನಾನೊಬ್ಬ ಪಾಸ್ಟ್ರಾಗಿ LKG ಮಕ್ಕಳ ಹಾಗೆಯೂ LKG ಮಕ್ಕಳಿಗೆ ಕೊಡುವ ಹಾಗೆಯೂ ಸಂದೇಶ ಕೊಡ್ಬೋದು. ನಾನು ಪಾಸ್ಟ್ರಾಗಿ 5ನೇ ತರಗತಿ ಓದುವವರಿಗೆ ಕೊಡುವಂಥ ಸಂದೇಶನೂ ಕೊಡ್ಬೋದು. ನಾನು ಪಾಸ್ಟ್ರಾಗಿ ನಾನು 10th ಓದುವಂಥವರಿಗೆ ಕೊಡುವಂಥ ಸಂದೇಶನೂ ಕೊಡ್ಬೋದು. ನಾನು ಪಾಸ್ಟ್ರಾಗಿ +2 ಅಥವಾ PUC ಅಂತ ನಾವು ಹೇಳ್ತೀವಲ್ಲ, ಅದಕ್ಕೆ ಸರಿ ಹೋಲುವಂಥ ಸಂದೇಶನೂ ಕೊಡ್ಬೋದು. ಅಥವಾ ನಾನು ಮಾಸ್ಟರ್ ಡಿಗ್ರಿ ಲೆವೆಲಿಗೆ ಕೊಡ್ಬೋದು, ಅಥವಾ ನಾನು PhD ಲೆವೆಲಿಗೆ ಆದರೂ ನಾನು ಕೊಡ್ಬೋದು. ಒಬ್ಬ ಸಭಾಪಾಲಕನು 5ನೇ ಕ್ಲಾಸ್ ಓದಿದ ಹಾಗೆ ಅವನು ಪ್ರಸಂಗ ಮಾಡಬೇಕಂತ ಏನಿಲ್ಲ. ಯಾಕಂತ ಹೇಳಿದ್ರೆ ಮುಂದೆ ಕೂತಿರುವಂಥ ಜನರು ನಮಗಿಂತ ಜ್ಞಾನಿಗಳಾದಾಗ ಅವರ ಮುಂದೆ ನಾವು ಹೇಗೆ ಮಾತಾಡಬೇಕು? ಯಾಕಂತ ಹೇಳಿದ್ರೆ ವಿಶ್ವಾಸಿಗಳಿಗೆ ಭಾಳಷ್ಟು ಬೇಕಾಗಿರ್ತದೆ. ಅವ್ರು ನಮ್ಮಿಂದ ಭಾಳಷ್ಟು ಎದುರು ನೋಡ್ತಾ ಇರ್ತಾರೆ. ನಮ್ಮ ಮುಂದೆ ಇರುವಂಥ 100 ಜನರು 100 ವಿಧದಲ್ಲಿ ದೇವರ ವಾಕ್ಯ ಎದುರು ನೋಡ್ತಾ ಇರ್ತಾರೆ. ಅಂದರೆ 100 ವಿಧದಲ್ಲಿ ಒಂದೇ ಸಂದೇಶದಲ್ಲಿ ಎಲ್ಲರನ್ನು ಕವರ್ ಮಾಡಬೇಕು. ಅದು ಬರೀ ಒಂದು ಮಾತಿನಲ್ಲಿ ಆಗೋದಿಲ್ಲ ಅದು. ಹಾಗಾಗಿ ಪ್ರತಿ ಸೇವಕನು ವಾಕ್ಯದಲ್ಲಿ ಪರಿಣಿತನಾಗಿರಬೇಕು, ಪ್ರಸಂಗದಲ್ಲಿ ಪರಿಣಿತನಾಗಿರಬೇಕು. ನನಗೆ ಒಂದು ಸಾರಿ ಈ ಥರ ಅನ್ನಿಸ್ತದೆ, ಪ್ರಸಂಗ ಮಾಡೋದು ಬೇಡ ಅಂತೇಳಿ. ಯಾವಾಗ ಅನ್ನಿಸ್ತದೆ ಅಂದರೆ, ನನ್ನ ಮನೆಯಲ್ಲಿ ನನ್ನ ಪ್ರಸಂಗದ ವಿಷಯಕ್ಕೆ ಬಂದಾಗ ನನ್ನ ಮನೆಯಲ್ಲಿ ಒಂದು ಒಳ್ಳೆ ಸಾಕ್ಷಿ ಇರಲಿಲ್ಲ ಅಂದರೆ
ನಾನು ಪ್ರಸಂಗ ಮಾಡೋದು ನಿಲ್ಲಿಸ್ಲಿಕ್ಕೆ ಪ್ರಯತ್ನಿಸ್ತೇನೆ. ಯಾಕೆ ಗೊತ್ತಾ, ನನ್ನ ಮನೆಯಲ್ಲಿ ನನಗೆ ಮೊದಲನೇ ಸಾಕ್ಷಿ ಇರಬೇಕು. ನಾನೊಬ್ಬ ಸಭಾಪಾಲಕನಾಗಿ ನಾನೊಬ್ಬ ಬೋಧಕನಾಗಿರೋದ್ರಿಂದ ನನಗೆ ಮನೆಯಲ್ಲಿ ಮೊದಲನೇ ಸಾಕ್ಷಿ ಇರಬೇಕು. ಹೌದು ನನ್ನ ಯಜಮಾನನು ಮಾಡುವಂಥ ಪ್ರಸಂಗ ವಾಕ್ಯಕ್ಕನುಸಾರವಾಗಿರ್ತದೆ ಅಂಥೇಳಿ, ಅದು ಇರ್ತದೆ ಅಂಥೇಳಿ ನನ್ನ ಮನೆಯಲ್ಲಿ ಯಾವಾಗ ನನಗೆ ನನ್ನ ಕುರಿತು ಅವ್ರು ಬೆಂತಡ್ತಾರೋ ಆಗ ನಾನು ಜನರ ಮುಂದೆ ಹೇಳಲಿಕ್ಕೆ ಸಾಧ್ಯ. ನನ್ನ ಮನೆಯಲ್ಲಿ ನನಗೆ ಒಪ್ಕೊಳ್ಳದೆ ಹೋದರೆ ನಾನು ಸಭೆಗೆ ಹೇಗೆ ಒಪ್ಪಿಸಲಿಕ್ಕೆ ಸಾಧ್ಯ? ಹಾಗಾಗಿ ಪ್ರತಿ ವಿಶ್ವಾಸಿಯ ಗುರಿ ಏನಾಗಿರ್ಬೇಕಪ್ಪ ಅಂದರೆ ವಾಕ್ಯ ಕಲಿಬೇಕಂತಾಗಿರ್ತದೆ. ಪ್ರತಿ ಸೇವಕನ ಗುರಿ ಏನಾಗಿರ್ಬೇಕಪ್ಪ ಅಂದರೆ ಅವರನ್ನ ದೇವರ ರಾಜ್ಯಕ್ಕೆ ಹೇಗೆ ನಡೆಸಬೇಕು, ಸಿದ್ಧಪಡಿಸಬೇಕೆಂಬುದಾಗಿ. ಇವತ್ತು ನಿಜವಾಗ್ಲೂ ಒಬ್ಬ ಸೇವಕನು ದೊಡ್ಡ ಪ್ರವೀಣ್ಯತೆಯನ್ನು ದೇವರ ವಾಕ್ಯದ ವಿಷಯದಲ್ಲಿ ಹೊಂದಿರಬೇಕು. ಹಾಗೆ ವಿಶ್ವಾಸಿ ದೊಡ್ಡ ಆತ್ಮಿಕತೆಯನ್ನು ಹೊಂದಿ ಮುಂದೆ ಸಾಗಬೇಕು. ಹೀಗಾಗಿ ಸಭೆಯ ಪ್ರಾಮುಖ್ಯತೆ ಏನಂದರೆ ಅವನ್ನ ಬೆಳೆಸ್ತದೆ. ಹಾಗಾಗಿ ಯಾರು ಸಭೆ ಬಿಡೋದು ಬೇಡ, ಸಭೆಗೆ ಹೋಗಿ ದೇವರು ನಿಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ. ಖಂಡಿತ ಪಾಸ್ಟರ್, ನಿಜವಾಗಿ ಒಂದು ಸಭೆಯಲ್ಲಿ ವಿಶ್ವಾಸಿಯ ಪಾತ್ರ ಅಥವಾ ವಿಶ್ವಾಸಿಗೆ ಸಭೆ ಎಷ್ಟು ಪ್ರಾಮುಖ್ಯತೆ ಎಂಬುದಾಗಿ ನೀವು ಹೇಳಿಕೊಟ್ಟಿರ. ನಿಜವಾಗಿ ಪ್ರಿಯ ವೀಕ್ಷಕರೇ, ಹೇಗೆ ರಕ್ಷಣೆ ಹೊಂದಿದೆವೋ ಹಾಗೆ ರಕ್ಷಣೆ ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಬಹಳ ಒಂದು ನನಗೆ ಸಂತೋಷವಾದ ವಿಚಾರ ಅಂತ ಹೇಳಿದರೆ, ಯಾವ ರೀತಿಯಲ್ಲಿ ಒಂದು ಪದಾರ್ಥಗಳನ್ನು, ಕಾಯಿ ಪಲ್ಯಗಳನ್ನು ಒಂದು ರೆಫ್ರಿಜರೇಟರ್ ಕಾಯ್ತದೆ ಅದು ಕೆಡದಂತೆ, ಹಾಗೆ ಸಭೆ ವಿಶ್ವಾಸಿಗಳು ಕೆಟ್ಟು ಹೋಗದಾಗೆ ಅಥವಾ ತಪ್ಪಿ ಹೋಗದಾಗೆ ಅಥವಾ ಕೈ ಬಿಡಲ್ಪಡದ ಹಾಗೆ ಒಂದು ಸಭೆ ಅಥವಾ ಸಭೆಯಲ್ಲಿರುವಂಥ ಬೋಧನೆ, ಸಭೆಯಲ್ಲಿರುವಂಥ ನಡೆಸುವಿಕೆ ಅದು ಕಾಯ್ತದೆ. ಅವನು ಬೆಳೆಯುವುದು ಪರಿಶುದ್ಧತೆಯಲ್ಲಿ, ನಡುವಿಕೆಯಲ್ಲಿ ಅಥವಾ ಜೀವಿತದಲ್ಲಿ ಎಲ್ಲ ವಿಧವಾಗಿ ಬೆಳೆಯುವುದಕ್ಕೆ ಆ ಸಭೆ ನಡೆಸ್ತದೆ ಎಂಬುದಾಗಿ ಹೇಳುವಂಥ ವಿಚಾರ ನನಗೆ ಬಹಳ ಸಂತೋಷವಾಯಿತು. ಖಂಡಿತವಾಗಿ ನಾವು ಸಭೆಯನ್ನು ಬಿಡದೆ ಸಭೆಯಲ್ಲಿ ನಾವು ಬೆಳೆಯೋಣ. ಸಭೆ ನಮ್ಮನ್ನು ಪರಲೋಕಕ್ಕೆ ನಡೆಸುವಂಥದ್ದಾಗಿದೆ. ಕರ್ತನ ಆತ್ಮನು ಸಭೆಯಲ್ಲಿ ನಮಗೆ ವಾಕ್ಯದ ಮೂಲಕವಾಗಿ ಕಲಿಸ್ತಾ ಒಂದು ಆತನ ಪ್ರತ್ಯಕ್ಷತೆಯಲ್ಲಿ ನಮ್ಮನ್ನು ನಡೆಸ್ತಾನೆ ಎಂಬುದಂಥ ಒಂದು ಸತ್ಯದ ಒಂದು ಆಲೋಚನೆ ಕೊಟ್ಟಿರುವಂಥ ವಿಷಯವಾಗಿರ್ತದೆ. ಇವತ್ತು ನಮ್ಮದಲ್ಲಿ ಆಸರೆ ಟಿ ವಿಯಲ್ಲಿ ಬಂದು ಸಮಾಲೋಚನೆ ಈ ಕಾರ್ಯಕ್ರಮದಲ್ಲಿ ವಿಸ್ತಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಭೆ ಕುರಿತಾಗಿ ಅಥವಾ ಆದಿಸಭೆ ಈಗಿನ ಸಭೆ ಕುರಿತಾಗಿ ವಿಸ್ತಾರವಾಗಿ ತಿಳಿಸಿದಂಥ ದೇವ ಸೇವಕರಿಗೆ ವಂದನೆಗಳು. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಇನ್ನು ಅನೇಕ ವಿಚಾರಗಳೊಂದಿಗೆ ನಾವು ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ತಪ್ಪದೆ ವೀಕ್ಷಿಸಿ ಆಸರೆ ಟಿ ವಿ. ವಂದನೆಗಳು.